ಹಾಯ್ ಆಲ್, ವೆಲ್ಕಮ್ ಟು ಕಾಮರ್ಸ್ ಲರ್ನರ್ಸ್ ಕೆಫೆ. ಸೊ ಮ್ಯಾರಥಾನ್ ಸೀರೀಸ್ನ ಇನ್ಕಮ್ ಟ್ಯಾಕ್ಸ್ ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು 5 ಹೆಡ್ಸ್ ಆಫ್ ಇನ್ಕಮ್ದು ಇಂಟ್ರಡಕ್ಷನ್ ಮಾಡಿ ಬಿಟ್ಟಿದ್ವಿ. ಸೊ ಈ ಯೂನಿಟ್ನಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಿ, ಪ್ರತಿಯೊಂದು ಹೆಡ್ಸ್ ಆಫ್ ಇನ್ಕಮ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ. ಫಸ್ಟ್ ಹೆಡ್ ಬಂದು ಇನ್ಕಮ್ ಫ್ರಮ್ ಸ್ಯಾಲರಿ. ಈ ಹೆಡ್ಡಲ್ಲಿ ನಾವು ಸೆಕ್ಷನ್ 15ಇಂದ ಸೆಕ್ಷನ್ 17 ತನಕ ಡಿಸ್ಕಷನ್ ಮಾಡ್ತೀವಿ. ಏನೆಲ್ಲ ಟ್ಯಾಕ್ಸೇಬಲ್ ಆಗುತ್ತೆ, ಯಾವುದೆಲ್ಲ ಟ್ಯಾಕ್ಸೇಬಲ್ ಆಗಲ್ಲ ಅನ್ನೋಂಥ ಪ್ರಾವಿಷನ್ಸ್ನ ಈ ಇಷ್ಟು ಸೆಕ್ಷನಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಸೊ ಫಸ್ಟ್ ಆಫ್ ಆಲ್ ಸ್ಯಾಲರಿ ಅಂದರೆ ಏನು ಅಂತ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಯಾವುದೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಸ್ಯಾಲ್ರಿ ವುಡ್ ಇನ್ಕ್ಲೂಡ್ಸ್ ವೇಜಸ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಸ್ಯಾಲರಿ ಎಡ್ನಲ್ಲಿ ನಾವು ಯಾವುದನ್ನೆಲ್ಲ ಸ್ಯಾಲರಿ ಅಂತ ಹೇಳ್ತೀವಿ, ಇದನ್ನು ಅಂದರೆ ವೇಜಸ್ ರಿಸೀವ್ ಮಾಡಿದ್ರು ಕೂಡ ಅದನ್ನು ನಾವು ಸ್ಯಾಲರಿ ಅಂತಲೇ ಕಂಪ್ಯೂಟ್ ಮಾಡೋದು. ಸೊ ವೇಜಸ್ ಯಾವಾಗ ಸಿಗುತ್ತೆ, ಯೂಶ್ವಲಿ ಪ್ರೊಡಕ್ಷನ್ ಲೆವೆಲಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿರ್ತಾರೆ ಅವ್ರಿಗೆ ಡೈಲಿ ಬೇಸಿಸ್ಸು, ಟೈಮ್ ಬೇಸಿಸ್ಸು ಮತ್ತು ಅವ್ರಿಗೆ ಫೋರ್ಟ್ನೈಟ್ ಬೇಸಿಸಲ್ಲಿ ಪೇಮೆಂಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ವೇಜಸ್ ರಿಸೀವ್ ಮಾಡ್ತಾ ಇದ್ರು ಕೂಡ ಅದನ್ನು ನಾವೇನು ಮಾಡ್ತೀವಿ, ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ಕಂಪ್ಯೂಟ್ ಮಾಡ್ತೀವಿ. ಸೊ ಅಲೋಯನ್ಸಸ್ ಇರ್ಬೋದು, ಎಕ್ಸ್ಟ್ರಾ ಬೆನಿಫಿಟ್ಸು, ಮಾನಿಟರಿ ಬೆನಿಫಿಟ್ಸನ್ನ ಅಲೋಯನ್ಸಸ್ ಅಂತ ಹೇಳ್ತೀವಿ. ಆ್ಯನ್ಯುಟಿ ಫಿಕ್ಸ್ಡ್ ಆಗಿ ನಮಗೆ ಎಕ್ಸ್ಟ್ರಾ ಬೆನಿಫಿಟ್ ಸಿಗ್ತಾ ಇರುತ್ತೆ. ಪೆನ್ಷನ್ ಮತ್ತು ಗ್ರ್ಯಾಚ್ಯುಟಿ ಬಂದು ಆಫ್ಟರ್ ರಿಟೈರ್ಮೆಂಟ್ ಅಥವಾ ಬಿಫೋರ್ ರಿಟೈರ್ಮೆಂಟಲ್ಲೂ ಕೂಡ ರಿಸೀವ್ ಮಾಡ್ಬೋದು. ಬಟ್ ಆದರೆ ಇದೆ ಯೂಶ್ವಲಿ ಇದನ್ನು ನಾವು ಆಫ್ಟರ್ ರಿಟೈರ್ಮೆಂಟ್ನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಹಾಗಾಗಿ ಇದು ಕೂಡ ಸ್ಯಾಲರಿ ಮೀನಿಂಗ್ಗೆ ಬರುತ್ತೆ. ಫೀಸ್ ಆ್ಯಂಡ್ ಕಮಿಷನ್ ಯೂಶ್ವಲಿ ಎಂಪ್ಲಾಯಿಗೆ ಟಾರ್ಗೆಟ್ ಕೊಟ್ಟಾಗ ಅದನ್ನು ಅಚೀವ್ ಮಾಡಿದಾಗ ಎಕ್ಸ್ಟ್ರಾ ಬೆನಿಫಿಟ್ ಸಿಗೋವಂಥದ್ದು. ಮತ್ತು ಅಡ್ವಾನ್ಸಸ್, ಇನ್ನೂ ವರ್ಕೇ ಮಾಡಿಲ್ಲ, ಸ್ಯಾಲ್ರಿ ಏನು ಅಡ್ವಾನ್ಸಾಗಿ ರಿಸೀವ್ ಮಾಡ್ತಿದ್ದೀವಿ ಅದನ್ನು ಕೂಡ ಸ್ಯಾಲರಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಲೀವ್ ಎನ್ಕ್ಯಾಶ್ಮೆಂಟ್, ಎಲ್ಗಳನ್ನ ಕ್ಯಾಶಾಗಿ ಕನ್ವರ್ಟ್ ಮಾಡ್ಕೊಂಡಾಗ ಅದನ್ನು ಕೂಡ ಸ್ಯಾಲರಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಪರ್ಕ್ವಿಸಿಟ್ಸ್, ಅವರ ಲೆವೆಲ್ ಆಫ್ ವರ್ಕ್ ಮೇಲೆ ಜೊತೆಗೆ ಅವರ ಡೆಸಿಗ್ನೇಷನ್ ಜೊತೆ ಅಟ್ಯಾಚ್ ಆಗಿರುವಂಥ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳು. ಪ್ರಾಫಿಟ್ ಆ್ಯಂಡ್ ಇನ್ ಲೀವ್ ಆಫ್ ಸ್ಯಾಲರಿ, ಯೂಶ್ವಲಿ ವರ್ಕ್ಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಅಥವಾ ಆಫ್ಟರ್ ರಿಟೈರ್ಮೆಂಟ್ ಏನಾದರೂ ಎಂಪ್ಲಾಯಿಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೊಟ್ಟರೆ ಪ್ರಾಫಿಟ್ ಇನ್ ಲೀವ್ ಆಫ್ ಸ್ಯಾಲರಿ ಅಂತ ಕರಿತೀವಿ. ಸೊ ಈ ಎಲ್ಲ ಏನೆಲ್ಲ ಡಿಸ್ಕಷನ್ ಮಾಡಿದ್ವಿ ಅವೆಲ್ಲವನ್ನು ಕೂಡ ನಾವು ಕಲೆಕ್ಟಿವ್ ಆಗಿ ಸ್ಯಾಲರಿ ಅಂತಲೇ ಕರಿತೀವಿ. ಮತ್ತು ಇವೆಲ್ಲವನ್ನು ಸ್ಯಾಲರಿನಲ್ಲಿ ಟ್ಯಾಕ್ಸೇಬಲ್ ಆಗುತ್ತಾ ಇಲ್ವಾ ಅಂತ ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ನಾವೇನು ಮಾಡ್ತಾ ಹೋಗ್ತೀವಿ, ಕಂಪ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಇದಾದಮೇಲೆ ಇದೆಲ್ಲ ಬೆನಿಫಿಟ್ಸ್ನ ಯಾರು ಕೊಡಬೇಕು ಅನ್ನೋದು ಕ್ಲಾರಿಫಿಕೇಷನ್ ಇರಬೇಕು. ಸೊ ಇದೆಲ್ಲ ಬೆನಿಫಿಟ್ನ ಎಂಪ್ಲಾಯಿಗೆ ಕೊಡಬೇಕು. ಸೊ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ರಿಲೇಷನ್ಶಿಪ್ನ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಪೇಯರ್ ಆಗಿ ಎಂಪ್ಲಾಯರ್ನ ನೋಡ್ತಾ ಇದ್ದೀವಿ, ಪೇಯಿ ಆಗಿ ಎಂಪ್ಲಾಯಿನ ನೋಡ್ತಾ ಇದ್ದೀವಿ. ಸೊ ಇವರಿಬ್ಬರು ರಿಲೇಷನ್ಶಿಪ್, ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಇದ್ದರೆ ಮಾತ್ರ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಇವೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಟ್ಯಾಕ್ಸ್ನ ಕ್ಯಾಂಪ್ಯೂಟ್ ಮಾಡ್ಬೋದು. ಸಪೋಸ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಇಲ್ಲ ಅಂತಂದರೆ ನಾವು ಇದೇನೇ ರಿಸೀವ್ ಮಾಡಿದ್ರು ಅದನ್ನ ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಟ್ಯಾಕ್ಸೇಬಲ್ ಮಾಡೋಕ್ಕಾಗಲ್ಲ, ಬೇರೆ ಹೆಡ್ಸಲ್ಲಿ ನಾವು ಟ್ಯಾಕ್ಸೇಬಲ್ ಮಾಡಬೇಕಾಗತ್ತೆ. ಸಪೋಸ್ ಸ್ಯಾಲರಿನ ಅಡ್ವಾನ್ಸಾಗಿ ರಿಸೀವ್ ಮಾಡಿದ್ದೀವಿ, ಆವಾಗ ಏನಾದರೂ ಈ ಅಸೆಸ್ಮೆಂಟ್ ಇಯರ್ನಲ್ಲೇ ಟ್ಯಾಕ್ಸೇಬಲ್ ಮಾಡೋಕ್ಕಾಗತ್ತಾ, ಇಲ್ಲ ಅದು ರಿಲೆವೆಂಟ್ ಆಗಿರುವಂಥ ಅಸೆಸ್ಮೆಂಟ್ ಇಯರ್ಗೆ ಹೋಗುತ್ತಾ ಅಂತ ಅನ್ನೋದಕ್ಕೆ ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದಾರೆ. ಏನಂದರೆ ನಾವು ಟ್ಯಾಕ್ಸೇಬಲ್ ಮಾಡಬೇಕು ಅಂದರೆ ಆ ಅಸೆಸ್ಮೆಂಟ್ ಇಯರ್ನಲ್ಲಿ ಅದು ರೆಸಿಪ್ಟ್ ಆಗಿರಬೇಕು ಅಥವಾ ಡ್ಯೂ ಆಗಿರ್ಬೋದು. ಈ ಎರಡರಲ್ಲಿ ವಿಚ್ ಎವರ್ ಇಸ್ ಅರ್ಲಿಯರ್ ಯಾವುದಾಗುತ್ತೋ ಫಸ್ಟು ಅದನ್ನು ನಾವು ಆ ಅಸೆಸ್ಮೆಂಟ್ ಇಯರ್ಗೆ ಸ್ಯಾಲ್ರಿ ಹೆಡ್ನಲ್ಲಿ ಕಂಪ್ಯೂಟ್ ಮಾಡೋಕ್ಕೆ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ಏನು ಹೇಳ್ತಾ ಇದೆ, ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಇರಬೇಕು, ಮತ್ತು ಯಾವೆಲ್ಲವನ್ನು ನಾವು ಸ್ಯಾಲರಿ ಮೀನಿಂಗ್ನಲ್ಲಿ ನೋಡ್ತಿದ್ದೀವಿ, ಮತ್ತು ಯಾವಾಗ ರಿಸೀವ್ ಮಾಡಿದ್ರೆ ಅಥವಾ ಡ್ಯೂ ಇದ್ರೂ ನಾವು ಕಂಪ್ಯೂಟ್ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಕ್ಲಾರಿಫಿಕೇಷನ್ನ ಕೊಡ್ತಾ ಇದೆ. ಸೊ ಈ ಎಲ್ಲದನ್ನು ಮಾಡಬೇಕಾದ್ರೆ ಕೆಲವೊಂದು ನೋಟ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು. ಯಾವುದು ಅಂತಂದರೆ, ಈ MPMLAಗೆ ಸಿಗುವಂಥ ರೆಮ್ಯುನರೇಷನ್ಸ್ ಏನಿದೆ ಅದನ್ನು ನಾವು ಸ್ಯಾಲ್ರಿಯಲ್ಲಿ ಕಂಪ್ಯೂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ MPMLAಗಳು ಗೌರ್ನಮೆಂಟ್ಗೆ ಎಂಪ್ಲಾಯರ್ ಅಲ್ಲ, ಅಂದರೆ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಇವರಿಬ್ಬರು ನಡುವೆ ಇರಲ್ಲ. ಗೌರ್ನಮೆಂಟ್ಗೆ ಅವ್ರು ಯಾರೂ ಕೂಡ ಎಂಪ್ಲಾಯಿ ಅಲ್ಲ. ಸೊ ಹಾಗಾಗಿ ಇವರು ರಿಸೀವ್ ಮಾಡುವಂಥ ರೆಮ್ಯುನರೇಷನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ನಾವು ಟ್ಯಾಕ್ಸೇಬಲ್ ಮಾಡ್ತೀವಿ. ಇನ್ನು ಸೆಕೆಂಡ್ ಒಂದು ಏನಂತಂದರೆ, ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಆ್ಯಸ್ ಎನ್ ಆ್ಯಕ್ಟಿವ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇರ್ಬೋದು. ಸೊ ಆ್ಯಕ್ಟಿವ್ ಪಾರ್ಟ್ನರಾಗಿ ವರ್ಕ್ ಮಾಡಿದಾಗ ಅವನಿಗೂ ಕೂಡ ಸ್ಯಾಲ್ರಿ ರಿಸೀವ್ ಮಾಡ್ತಾನೆ. ಸೊ ಇಲ್ಲಿ ಪಾರ್ಟ್ನರ್ ಸ್ಯಾಲ್ರಿ ಏನಿದೆ ಅವನು ಆ್ಯಕ್ಚುಲಾಗಿ ಓನರ್ ಆಫ್ ದ ಬಿಸ್ನೆಸ್ಸೇ ಒಂದು ಲೆಕ್ಕದಲ್ಲಿ. ಸೊ ಇಲ್ಲಿ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಬರ್ತಾ ಇಲ್ಲ. ಸೊ ಹಾಗಾಗಿ ಇವನ ಸ್ಯಾಲರಿನ ನಾವೇನು ಮಾಡ್ತೀವಿ, ಟ್ಯಾಕ್ಸೇಬಲ್ ಅಂಡರ್ ಪ್ರಾಫಿಟ್ ಆ್ಯಂಡ್ ಗೇನ್ ಫ್ರಮ್ ದ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನಲ್ಲಿ ಕನ್ಸಿಡರ್ ಮಾಡ್ತೀವಿ ಹೊರತು ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ಈ ಎರಡು ಪಾಯಿಂಟ್ ಏನನ್ನ ಇನ್ನೊಂದು ಸಲ ಕ್ಲಾರಿಫಿಕೇಷನ್ ಮಾಡ್ತಾ ಇದೆ ಅಂತಂದರೆ,
ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ ರಿಲೇಷನ್ಶಿಪ್ ಇದ್ದಾಗ ಮಾತ್ರ ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡ್ನಲ್ಲಿ ಚಾರ್ಜ್ ಮಾಡ್ತೀವಿ ಮತ್ತು ಕಂಪ್ಯೂಟ್ ಮಾಡ್ತೀವಿ. ಅದರ್ವೈಸ್ ಅದು ಹೆಡ್ಡು ಚೇಂಜಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಕ್ಲಾರಿಫಿಕೇಷನ್ ಮಾಡ್ತಾ ಇದೆ. ಸೊ ಇದಾದಮೇಲೆ ಸ್ಯಾಲರಿನ ಹೇಗೆ ಕಂಪ್ಯೂಟ್ ಮಾಡೋದು ಅದನ್ನು ಕ್ಲಾರಿಫಿಕೇಷನ್ ತೊಗೋಬೇಕು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಸ್ಯಾಲರಿ ಅಂದಾಗ ಕಮಿಷನ್ನು, ವೇಜಸ್ಸು, ವಾಟ್ ಎವರ್ ಏನೆಲ್ಲ ಇಟ್ ಇನ್ಕ್ಲೂಡ್ಸ್ ಅಂತ ಹೇಳ್ಕೊಂಡು ಡಿಸ್ಕಷನ್ ಮಾಡಿದ್ವಿ. ಅದು ಅಲವೆನ್ಸಸ್ಗಳು, ಪರ್ಕ್ವಿಸಿಟ್ಸ್ಗಳು, ಪ್ರಾಫಿಟ್ ಇನ್ ಲಿವ್ ಆಫ್ ಸ್ಯಾಲರಿ, ಇವೆಲ್ಲವನ್ನು ನಾವೇನು ಮಾಡ್ಕೋಬೇಕು, ಫಸ್ಟು ಆ್ಯಡ್ ಅಪ್ ಮಾಡ್ಕೋಬೇಕು. ಸೊ ಈ ಎಲ್ಲದರ ಟೋಟಲ್ನ ನಾವೇನು ಹೇಳ್ತೀವಿ, ಗ್ರಾಸ್ ಸ್ಯಾಲರಿ ಅಂತ ಹೇಳ್ತೀವಿ. ಇದರಲ್ಲಿ ಟ್ಯಾಕ್ಸಬಲ್ ಪಾರ್ಟ್ನ ಮಾತ್ರ ನಾವಿಲ್ಲಿ ಕಾಂಪ್ಯೂಟ್ ಮಾಡ್ತಾ ಬರ್ತೀವಿ. ಸೊ ಯಾಕೆ ಅಂತಂದರೆ ಕೆಲವೊಂದಕ್ಕೆ ಎಕ್ಸಮ್ಷನ್ಸ್ ಇರುತ್ತೆ, ಕೆಲವೊಂದಕ್ಕೆ ಪಾರ್ಷಿಯಲಿ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಹಾಗಾಗಿ ಅವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಟ್ಯಾಕ್ಸೇಬಲ್ ಪೋರ್ಷನ್ ಆಫ್ ಸ್ಯಾಲರಿ ಎಷ್ಟಿದೆ ಅದನ್ನು ಮಾತ್ರ ಟೋಟಲ್ ಮಾಡ್ಕೊಂಡು ಬರ್ತೀವಿ. ಈ ಗ್ರಾಸ್ ಸ್ಯಾಲರಿಯಿಂದ ನಾವೇನನ್ನು ಡಿಡಕ್ಟ್ ಮಾಡ್ಕೊಳ್ಬೋದು ಅಂದರೆ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಮತ್ತು ಟ್ಯಾಕ್ಸ್ ಆನ್ ಎಂಪ್ಲಾಯ್ಮೆಂಟ್ ಅಥವಾ ಪ್ರೊಫೆಷ್ನಲ್ ಟ್ಯಾಕ್ಸ್ ಏನಿದೆ ಅದೆರಡೂ ಡಿಡಕ್ಟ್ ಮಾಡಬೇಕು. ಸೊ ಇಲ್ಲೇನೆಂದರೆ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಏನಿದೆ ಇದು ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಸಮ್ ಎಕ್ಸ್ಟೆಂಟ್ ನಮಗೆ ಟ್ಯಾಕ್ಸೇಬಲ್ ಆಗಲ್ಲ, ಬಟ್ ಪ್ರೈವೇಟ್ ಎಂಪ್ಲಾಯ್ಗೆ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಇದು ಅಲೋವೆನ್ಸಸ್ ಬಂದಾಗ ನಾವು ಡಿಸ್ಕಷನ್ ಮಾಡೋಣ. ಸೊ ಎಲ್ಲವನ್ನು ಕಂಪ್ಯೂಟ್ ಮಾಡಿದ್ಮೇಲೆ ನಮ್ಗೆ ಏನು ಅವೈಲೇಬಲ್ ಆಗುತ್ತೆ, ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಏನಿದೆ ಅದು ಅವೈಲೇಬಲ್ ಆಗುತ್ತೆ. ಸೊ ಈಗ ಒನ್ ಬೈ ಒನ್ ಎಲ್ಲವನ್ನು ಡಿಸ್ಕಷನ್ ಮಾಡಬೇಕು. ಯಾಕಂದರೆ ಸ್ಯಾಲರಿ ಅಂದ್ರೇನು, ಅಲೋವೆನ್ಸಸ್ ಅಂದ್ರೇನು, ಅದರ ಟ್ಯಾಕ್ಸೇಬಲ್ ಯಾವುದು, ನಾನ್ ಟ್ಯಾಕ್ಸಬಲ್ ಯಾವುದು, ಇವೆಲ್ಲವನ್ನು ಡಿಸ್ಕಷನ್ ಮಾಡಬೇಕಾಗುತ್ತೆ. ಸೊ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಅಲವೆನ್ಸಸ್ಸು. ಸೊ ಅಲವೆನ್ಸಸ್ನ ಸೆಕ್ಷನ್ 17 ಸಬ್ಸೆಕ್ಷನ್ 3ನಲ್ಲಿ ಡಿಸ್ಕಷನ್ ಮಾಡ್ತೀವಿ. ನಾನು ಆಲ್ರೆಡಿ ಹೇಳ್ದಂಗೆ 15 to 17 ಸೆಕ್ಷನ್ ಬಂದು ನಮಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿಗೆ ಡಿಸ್ಕಷನ್ ಮಾಡುವಂಥ ಸೆಕ್ಷನ್ಸ್ಗಳು. ಸೊ ಅಲವೆನ್ಸಸ್ ಅಂದ ತಕ್ಷಣ ನಮಗೆ ಫಸ್ಟ್ ಮೈಂಡು ಬರಬೇಕಾಗಿರೋದು, ಯಾವುದಾದ್ರೂ ಸಮ್ ಆಫ್ ಮನಿನ ಎಂಪ್ಲಾಯರ್ ಪರ್ಟಿಕ್ಯುಲರ್ ನೀಡ್ಸ್ಗೆ ಅಥವಾ ಯಾವುದಾದ್ರು ಎಕ್ಸ್ಪೆನ್ಸಸ್ನ ಕೋಪಪ್ ಮಾಡೋದಕ್ಕೋಸ್ಕರ ಏನಾದರೂ ಕೊಟ್ಟಿದ್ರೆ ಅಲಾಂಗ್ ವಿತ್ ಅ ಸ್ಯಾಲರಿ, ಅವನ ಬೇಸಿಕ್ ಸ್ಯಾಲರಿ ಜೊತೆಗೆ ಅದನ್ನು ಕೊಟ್ಟಿರಬೇಕು. ಅಂಥದನ್ನು ನಾವೇನು ಹೇಳ್ತೀವಿ, ಅಲವೆನ್ಸಸ್ ಅಂತ ಹೇಳ್ತೀವಿ. ಯೂಶ್ವಲಿ ಅಲವೆನ್ಸಸ್ ಆರ್ ಇನ್ ದ ನೇಚರ್ ಆಫ್ ಕ್ಯಾಶ್. ಸೊ ಹಾಗಾಗಿ ಈ ಕ್ಯಾಶ್ನ ಯಾಕೆ ಅಡಿಷನ್ ಟು ದ ಸ್ಯಾಲರಿ ಕೊಟ್ಟಿರ್ತಾರೆ ಅಂದರೆ, ಯಾವುದೋ ಒಂದು ಲಾಸಸ್ನ ಅಥವಾ ಎಕ್ಸ್ಪೆಂಡಿಚರ್ನ ಎಂಪ್ಲಾಯರ್ ಬೇರ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗಲಿ ಅನ್ನೋಂಥ ಇಂಟೆನ್ಷನ್ಗೋಸ್ಕರ ಏನು ಮಾಡಿರ್ತಾರೆ, ಎಂಪ್ಲಾಯರ್ ಎಂಪ್ಲಾಯಿಗೆ ಅಲವೆನ್ಸಸ್ನ ಪ್ರೊವೈಡ್ ಮಾಡಿರ್ತಾರೆ. ಈ ಅಲವೆನ್ಸಸ್ನ 3 ಕ್ಯಾಟಗರಿನಲ್ಲಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಫುಲ್ಲಿ ಎಕ್ಸಮ್ಟೆಡ್ ಅಲವೆನ್ಸಸ್ಸು, ಫುಲ್ಲಿ ಟ್ಯಾಕ್ಸಬಲ್ ಅಲವೆನ್ಸಸ್ಸು ಮತ್ತು ಪಾರ್ಷಿಯಲಿ ಟ್ಯಾಕ್ಸಬಲ್ ಅಲವೆನ್ಸಸ್ ಆಗಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಈ 3 ಪಾರ್ಟ್ನಲ್ಲಿ ನಾವು ಯಾಕೆ ಡಿಸ್ಕಷನ್ ಮಾಡ್ತೀವಿ ಅಂದರೆ, ಫುಲ್ಲಿ ಎಕ್ಸಮ್ಟೆಡ್ ಏನಿದೆ ಅದು ನಾವು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತೀವಿ, ಎಕ್ಸಮ್ಟೆಡ್ ಅಂತ ಮೆನ್ಷನ್ ಮಾಡ್ತೀವಿ. ಫುಲ್ಲಿ ಟ್ಯಾಕ್ಸಬಲ್ ಏನಿದೆ ಅದರಲ್ಲಿ ಯಾವುದೇ ಡಿಡಕ್ಷನ್ಸ್ ಬರಲ್ಲ, ಅವೆಲ್ಲವನ್ನು ಅಮೌಂಟ್ ಎಷ್ಟು ರಿಸೀವ್ ಮಾಡಿರ್ತಾನೆ ಎಂಪ್ಲಾಯಿ ಅಷ್ಟನ್ನು ಕೂಡ ಕನ್ಸಿಡರ್ ಮಾಡ್ಕೊಳ್ತೀವಿ. ಪಾರ್ಷಿಯಲಿ ಬಂದಾಗ ಎಷ್ಟು ಲಿಮಿಟ್ ಇದೆ ಅಂತ ಅನ್ನೋದನ್ನ ಡಿಸ್ಕಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲೋವೆನ್ಸಸ್ನ 3 ಕೈಂಡ್ಸ್ ಆಗಿ ಕ್ಯಾಟಗರೈಸ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟು ಫುಲ್ಲಿ ಎಕ್ಸಮ್ಟೆಡ್ ಅಲೋವೆನ್ಸಸ್ನ ಡಿಸ್ಕಷನ್ ಮಾಡೋಣ. ಸೊ ಯಾವುದೆಲ್ಲವನ್ನು ಫುಲ್ಲಿ ಎಕ್ಸಮ್ಟೆಡ್ ಆಗಿದೆ ಅಂದರೆ, ಫಸ್ಟ್ ಒಂದು ಫಾರಿನ್ ಅಲೋವೆನ್ಸಸ್ಸು. ಸಪೋಸ್ ಗೌರ್ನಮೆಂಟ್ ಎಂಪ್ಲಾಯಿ ಔಟ್ಸೈಡ್ ಇಂಡಿಯಾ ಏನಾದ್ರು ಪೋಸ್ಟಿಂಗ್ ಆಗಿದ್ದರೆ ಅಂಥ ಎಂಪ್ಲಾಯಿಗೆ ಸಿಗುವಂಥ ಅಲೋವೆನ್ಸಸ್ ಏನಿದೆ, ಫಾರಿನ್ ಅಲೋವೆನ್ಸಸ್, ಇಟ್ಸ್ ಎ ಕಂಪ್ಲೀಟ್ಲಿ ಫುಲ್ಲಿ ಎಕ್ಸಮ್ಟೆಡ್ ಅಲೋವೆನ್ಸಸ್ಸು. ಸೆಕೆಂಡ್ ಬಂತು ಹೌಸ್ ರೆಂಟ್ ಅಲೋವೆನ್ಸಸ್ಸು. ಯಾರಿಗೆ ಸಿಗ್ತಾ ಇದೆ ಅಂತಂದರೆ, ಜಡ್ಜಸ್ ಆಫ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಯಾರಿದ್ದಾರೆ ಅವರಿಗೆ ಮಾತ್ರ HRA ಎಕ್ಸಮ್ಟೆಡ್ ಆಗಿರುತ್ತೆ, ಬೇರೆಯವ್ರಿಗೆ ಪಾರ್ಷಿಯಲಿ ಟ್ಯಾಕ್ಸೇಬಲ್ ಆಗಿರುತ್ತೆ. ಇನ್ನು ಥರ್ಡ್ ಒನ್ ಬಂದು ಸ್ಟ್ಯಾಮ್ಟರಿ ಅಲೋವೆನ್ಸಸ್. ಇದು ಜಡ್ಜಸ್ಗಳಿಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿಗೆ ಕೊಡುವಂಥ ಡೈಲಿ ಎಕ್ಸ್ಪೆಂಡಿಚರ್ಗಳಿಗೆ ಕೊಡುವಂಥ ಅಲೋವೆನ್ಸಸ್ಸು. ಸೊ ಈ ಅಲೋವೆನ್ಸಸ್ಸು ಕೂಡ ಜಡ್ಜಸ್ಗಳಿಗೆ ಫುಲ್ಲಿ ಎಕ್ಸಮ್ಟೆಡ್ ಆಗಿರುತ್ತೆ. ಜೊತೆಗೆ UNO ಮೆಂಬರ್ಸ್ಗೆ ಕೊಡುವಂಥ ಅಲೋವೆನ್ಸಸ್ ಇರ್ಬೋದು, ಸಾರ್ಕ್ ಮೆಂಬರ್ ಸ್ಟೇಟ್ಸ್ದು ಟೀಚರ್ಸ್ ಆ್ಯಂಡ್ ಪ್ರೊಫೆಸರ್ಸ್ಗೆ ಕೊಡುವಂಥ ಅಲೋವೆನ್ಸಸ್ ಇರ್ಬೋದು, ಮತ್ತು UPSCಯ ಮೆಂಬರ್ಸ್ಗಳಿಗೆ ಕೊಡುವಂಥ ಅಲೋವೆನ್ಸಸ್ ಇರ್ಬೋದು. ಈ ಅಲೋವೆನ್ಸಸ್ಗಳು ಫುಲ್ಲಿ ಎಕ್ಸಮ್ಟೆಡ್ ಆಗಿರುತ್ತೆ. ಸೊ ಯೂಶ್ವಲಿ ನಾರ್ಮಲ್ ಎಂಪ್ಲಾಯೀಸ್ ಯಾರು ಕೂಡ ಈ ಅಲೋವೆನ್ಸಸ್ ಅಂಡರ್ನಲ್ಲಿ ಬರಲ್ಲ. ಸೊ ಹಾಗಾಗಿ ಫುಲ್ಲಿ ಎಕ್ಸಮ್ಟೆಡ್ ಅಲೋವೆನ್ಸಸ್ನ ನಾವು ಯೂಶ್ವಲಿ ಡೇ ಟು ಡೇ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಬೇಕಾದ್ರೆ ನಾವು ಅಬ್ಸರ್ವ್ ಮಾಡಲ್ಲ. ಇನ್ನು ಫುಲ್ಲಿ ಟ್ಯಾಕ್ಸಬಲ್ ಅಲೋವೆನ್ಸಸ್ಸಲ್ಲಿ ನಾವು ಒಂದಷ್ಟು ಲಿಸ್ಟ್ ಮಾಡ್ಕೊಂಡು, ತುಂಬ ಅಲೋವೆನ್ಸಸ್ ಇದೆ, ಬಟ್ ಆದರೆ ಮೇಜರಾಗಿ ನಾವು ಇರುವಂಥ ಅಲೋವೆನ್ಸಸ್ನ ನಾವು ಡಿಸ್ಕಷನ್ ಮಾಡ್ತಾ ಬರೋಣ. ವೆರಿ ಫಸ್ಟ್ ಒಂದು ಬಂದು ಡಿಯರ್ನೆಸ್ ಅಲೋವೆನ್ಸಸ್. ಬೇಸಿಕಲಿ ಇದನ್ನು ಇನ್ಫ್ಲೇಷನ್ಗೆ ಕೋಪಪ್ ಮಾಡೋದಕ್ಕೆ ಅಂತ ಕೊಡುವಂಥ ಅಲೋವೆನ್ಸಸ್ಸು. ಸೊ ಇನ್ ಟರ್ಮ್ಸ್ ಆಫ್ ಸ್ಯಾಲರಿಯ ಬೇಸಿಕ್ ಸ್ಯಾಲರಿಯ ಪರ್ಸೆಂಟೇಜ್ ಮೇಲೆ ಮೆನ್ಷನ್ ಆಗಿರುತ್ತೆ. ಡಿಯರ್ನೆಸ್ ಅಲೋವೆನ್ಸಸ್ ಎಷ್ಟಿದೆ ಅಷ್ಟು ಕೂಡ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ನು ಸೆಕೆಂಡ್ ಒಂದು ಬಂದು ಸಿಟಿ ಕಾಂಪನ್ಸೇಟ್ರಿ ಅಲೋವೆನ್ಸಸ್. ಯಾವುದಾದ್ರು ಎಂಪ್ಲಾಯಿನ
ಸಿಟಿನಲ್ಲಿ ಪ್ಲೇಸಿಗೆ ಮಾಡಿದ್ದಾರೆ. ಸೊ ಸಿಟಿನಲ್ಲಿ ಯೂಶ್ವಲಿ ಕಾಸ್ಟ್ ಆಫ್ ಲಿವಿಂಗ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಅವರ ಕಾಸ್ಟ್ ಆಫ್ ಲಿವಿಂಗ್ಗೆ ಅಡ್ಜಸ್ಟ್ ಆಗಲಿ ಅನ್ನೋಂಥ ಇಂಟೆನ್ಷನ್ಗೆ ಏನು ಮಾಡ್ತಾರೆ, ಸಿಟಿ ಕಾಂಪನ್ಸೇಟ್ರಿ ಅಲವೆನ್ಸಸ್ನ ಪ್ರೊವೈಡ್ ಮಾಡ್ತಾರೆ. ಇನ್ನು ಲಂಚ್ ಆ್ಯಂಡ್ ಟಿಫಿನ್ ಅಲವೆನ್ಸಸ್ ಬಂದು ಎಂಪ್ಲಾಯಿಗೆ ಲಂಚ್ಗೆ ಮತ್ತು ಟಿಫಿನ್ ಇಂಟೆನ್ಷನ್ಗೋಸ್ಕರ ಕೊಟ್ಟಿರುವಂಥ ಅಲವೆನ್ಸಸ್. ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಅಲವೆನ್ಸಸ್ ಅವರ ಪರ್ಸ್ನಲ್ ಎಕ್ಸ್ಪೆಂಡಿಚರ್, ಮ್ಯಾರೇಜ್ ಎಕ್ಸ್ಪೆನ್ಸಸ್ ಮತ್ತು ಫ್ಯಾಮಿಲಿ ಎಕ್ಸ್ಪೆಂಡಿಚರ್ನ ಮ್ಯಾನೇಜ್ ಮಾಡಲಿಕ್ಕೆ ಅಂತ ಕೊಟ್ಟಿರುವಂಥ ಅಲವೆನ್ಸಸ್ಸು. ಡೆಪ್ಟೇಷನ್ ಅಲವೆನ್ಸಸ್ ಕೆಲವೊಂದು ಸಲ ಎಂಪ್ಲಾಯಿನ ಡೆಪ್ಟೇಷನ್ಗೋಸ್ಕರ ಯಾವುದಾದ್ರು ಪ್ಲೇಸಿಂಗ್ ಮಾಡಿದರೆ ಅಲ್ಲಿ ಅಡಿಷ್ನಲ್ ಎಕ್ಸ್ಪೆನ್ಸಸ್ನ ಬೇರ್ ಮಾಡೋದಕ್ಕೋಸ್ಕರ ಡೆಪ್ಟೇಷನ್ ಅಲವೆನ್ಸಸ್ನ ಕೊಟ್ಟಿರ್ತಾರೆ. ಪ್ರಾಜೆಕ್ಟ್ ಅಲವೆನ್ಸಸ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ಗೆ ಎಂಪ್ಲಾಯಿನ ಅಪಾಯಿಂಟ್ ಮಾಡಿದ್ದು ಆ ಪ್ರಾಜೆಕ್ಟ್ ಟೈಮ್ ಪೀರಿಯಡಲ್ಲಿ ಎಕ್ಸ್ಟ್ರಾ ವರ್ಕ್ ಏನು ಪರ್ಫಾರ್ಮ್ ಮಾಡ್ತಾನೆ ಆ ಪ್ರಾಜೆಕ್ಟ್ಗೆ ಅಂತಲೇ ಕೊಡುವಂಥ ಎಕ್ಸ್ಟ್ರಾ ಅಲವೆನ್ಸಸ್ನ ನಾವು ಪ್ರಾಜೆಕ್ಟ್ ಅಲವೆನ್ಸಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬಂದು ಓವರ್ ಟೈಮ್ ಅಲವೆನ್ಸಸ್. ಓವರ್ ಟೈಮ್ ಅಲವೆನ್ಸಸ್ ಬಂದು ಅಡಿಷ್ನಲ್ ಮೋರ್ ದ್ಯಾನ್ ಸ್ಪೆಸಿಫಿಕ್ ಡ್ಯೂರೇಷನ್ ಏನಿದೆ ಅವರ್ ಆಫ್ ವರ್ಕು ಅದನ್ನು ಬಿಟ್ಟು ಎಕ್ಸ್ಟ್ರಾ ವರ್ಕ್ ಏನಾದ್ರು ಎಕ್ಸ್ಟ್ರಾ ಅವರ್ ಏನಾದ್ರು ಸ್ಪೆಂಡ್ ಮಾಡಿದರೆ ಅದಕ್ಕೆ ಓವರ್ ಟೈಮ್ ಅಲವೆನ್ಸಸ್ ಕೊಡ್ತಾರೆ. ಸೊ ಹಾಗಾಗಿ ಅದು ಕೂಡ ಫುಲ್ಲಿ ಟ್ಯಾಕ್ಸೇಬಲ್. ದೆನ್ ಫಿಕ್ಸ್ಡ್ ಮೆಡಿಕಲ್ ಅಲವೆನ್ಸಸ್, ಎವ್ರಿ ಎಂಪ್ಲಾಯಿಗೆ ಇಷ್ಟು ಅವರು ಎಕ್ಸ್ಪೆಂಡಿಚರ್ ಮಾಡಲಿ ಮಾಡದೇ ಇರಲಿ ಮೆಡಿಕಲ್ ಎಕ್ಸ್ಪೆಂಡಿಚರ್ಗೆ ಅಂತ ಕೊಡುವಂಥ ಅಲವೆನ್ಸಸ್ಸು. ಸರ್ವೆಂಟ್ ಅಲವೆನ್ಸಸ್ ಅವನಿಗೆ ಅಂತ ಅಡಿಷ್ನಲ್ ಸರ್ವೆಂಟ್ಗೆ ಅಂತ ಸರ್ವೆಂಟ್ ಸ್ಯಾಲರಿಗೆ ಅಂತ ಕೊಡುವಂಥ ಅಲವೆನ್ಸಸ್ಸು. ಎಂಟರ್ಟೈನ್ಮೆಂಟ್ ಅಲವೆನ್ಸಸ್ಸು ನಾನ್ ಗೌರ್ನಮೆಂಟ್ ಎಂಪ್ಲಾಯಿ ಆದರೆ ಫುಲ್ಲಿ ಟ್ಯಾಕ್ಸೇಬಲ್, ಗೌರ್ನಮೆಂಟ್ ಎಂಪ್ಲಾಯಿ ಆದರೆ ಪಾರ್ಷಿಯಲಿ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಅಲವೆನ್ಸಸ್ ಏನಿದೆ ಅದು ಕಂಪ್ಲೀಟಾಗಿ ನಾನ್ ಗೌರ್ನಮೆಂಟ್ ಎಂಪ್ಲಾಯಿಗೆ ಅಂದರೆ ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ಟ್ಯಾಕ್ಸೇಬಲ್ ಆಗುತ್ತೆ. ವಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬಿಲ್ಗೆ ಅಂತ ಕೊಡುವಂಥ ಅಲವೆನ್ಸಸ್ ಮತ್ತು ಹಾಲಿಡೇ ಟ್ರಿಪ್, ಎಕ್ಸ್ಟ್ರಾ ಫ್ಯಾಮಿಲಿ ರಿಫ್ರೆಶ್ಮೆಂಟ್ಗೋಸ್ಕರ ಕೊಡುವಂಥ ಅಲವೆನ್ಸಸ್ಸು. ಸೊ ಈ ಎಲ್ಲ ಅಲವೆನ್ಸಸ್ ಏನಿದೆ ಅಷ್ಟು ಅಲವೆನ್ಸಸ್ಸು ಫುಲ್ಲಿ ಟ್ಯಾಕ್ಸೇಬಲ್. ಸೊ ಇದರಲ್ಲಿ ಯಾವುದೇ ಅಮೌಂಟ್ನ ನಾವು ತಗೊಳ್ಬೇಕಾದ್ರೆ ಕಂಪ್ಲೀಟ್ ಅಮೌಂಟ್ನ ಟ್ಯಾಕ್ಸೇಬಲ್ ಕಾಲಮ್ಗೆ ಹಾಗೆ ಡೈರೆಕ್ಟಾಗಿ ಎಂಟ್ರಿ ಮಾಡ್ತಾ ಬರ್ತೀವಿ. ಇನ್ನು ಪಾರ್ಷಿಯಲಿ ಅಲವೆನ್ಸಸ್ಸಲ್ಲಿ ಕೆಲವೊಂದು ಸರ್ಟೈನ್ ಕ್ಯಾಟಗರೀಸ್ಗಳನ್ನ ಕ್ಲಾಸಿಫಿಕೇಷನ್ ಮಾಡೋದಾದರೆ ಒಂದು ಮೇಜರಾಗಿ ಬರುವಂಥದ್ದು ಹೌಸ್ ರೆಂಟ್ ಅಲವೆನ್ಸಸ್ಸು. ಸೆಕೆಂಡ್ ಒಂದು ಬಂದು ಎಂಟರ್ಟೈನ್ಮೆಂಟ್ ಅಲವೆನ್ಸಸ್ ಫಾರ್ ಗೌರ್ನಮೆಂಟ್ ಎಂಪ್ಲಾಯೀಸು. ಸೊ ಅದು ಪಾರ್ಷಿಯಲಿ ಟ್ಯಾಕ್ಸೇಬಲ್ ಆಗುತ್ತೆ. ಮತ್ತು ಇನ್ನೊಂದಷ್ಟು ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 14 ಕ್ಲಾಸ್ 1ನಲ್ಲಿ ಬರುವಂಥ ಅಲವೆನ್ಸಸ್ಗಳು. ಈ ಅಲವೆನ್ಸಸ್ಗಳು ಸಮ್ ಎಕ್ಸ್ಟೆಂಟ್ ಟ್ಯಾಕ್ಸೇಬಲ್ ಆಗುತ್ತೆ. ಅದಕ್ಕೆ ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ. ಆ ಲಿಮಿಟೇಷನ್ಸ್ನ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಾ ಬರೋಣ. ಪಾರ್ಷಿಯಲಿ ಅಂತ ತಕ್ಷಣ ನೇಮೇ ಹೇಳ್ತಾ ಇದೆ. ಸೊ ಸರ್ಟೈನ್ ಪೋರ್ಷನ್ ಆಫ್ ಅಮೌಂಟ್ ಏನಿದೆ ರಿಸೀವ್ ಮಾಡಿರೋಂಥ ಅಮೌಂಟು ಅದಕ್ಕೆ ಟ್ಯಾಕ್ಸೇಬಲ್ ಆಗುತ್ತೆ. ಸರ್ಟೈನ್ ಪೋರ್ಷನ್ ಆಫ್ ಅಮೌಂಟು ಎಕ್ಸಾಮ್ಷನ್ ಪೋರ್ಷನ್ಗೆ ಬರುತ್ತೆ. ಸೊ ಸಮ್ ಆಫ್ ದ ಅಮೌಂಟ್ ಈಸ್ ಟ್ಯಾಕ್ಸೇಬಲ್, ಸಮ್ ಆಫ್ ದ ಅಮೌಂಟ್ ಈಸ್ ಎಕ್ಸಾಮ್ಟೆಡ್. ಸೊ ಹಾಗಾಗಿ ಇದನ್ನು ಪಾರ್ಷಿಯಲಿ ಅಂತ ಹೇಳ್ತೀವಿ. ಸೊ ಹೌಸ್ ರೆಂಟ್ ಅಲವೆನ್ಸಸ್ ಇಸ್ ಫೇಮಸ್ ಎಸ್ಪೆಷಲಿ. ಸೊ ಹೌಸ್ ರೆಂಟ್ ಅಲವೆನ್ಸಸ್ ಏನಕ್ಕೆ ಕೊಡ್ತಾರೆ, ಬೇಸಿಕಲಿ ಎಂಪ್ಲಾಯಿ ಏನಾದರೂ ರೆಂಟೆಡ್ ಹೌಸಲ್ಲಿದ್ದು ಆ ರೆಂಟೆಡ್ ಹೌಸಸ್ಗೆ ಏನು ರೆಂಟ್ ಪೇಮೆಂಟ್ ಮಾಡ್ತಿದ್ದಾನೆ ಅದಕ್ಕೆ ಅಂತ ಕೊಡುವಂಥ ಅಲವೆನ್ಸಸ್ನ ಹೌಸ್ ರೆಂಟ್ ಅಲವೆನ್ಸಸ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಈ ಅಲವೆನ್ಸಸ್ಸಲ್ಲಿ ಲೀಸ್ಟ್ ಆಫ್ ದ ಫಾಲೋಯಿಂಗನ್ನು ನಾವು ಎಕ್ಸಾಮ್ ಮಾಡ್ತೀವಿ. ಸೊ ಲೀಸ್ಟ್ ಆಫ್ ದ ಫಾಲೋಯಿಂಗ್ನಲ್ಲಿ ಯಾವುದೆಲ್ಲ ಬರುತ್ತೆ ಅಂತಂದರೆ, ಒಂದು ಎಷ್ಟು HRAನ ರಿಸೀವ್ ಮಾಡಿದ್ದಾರೆ ಅಷ್ಟು ಅಮೌಂಟ್ನ ಡೈರೆಕ್ಟಾಗಿ ತೊಗೊಳ್ತೀವಿ. ಸೆಕೆಂಡ್ ಬಂತು ಎಕ್ಸಸ್ ಆಫ್ ಸ್ಯಾಲರಿ, ಎಕ್ಸಸ್ ಆಫ್ ರೆಂಟ್ ಪೇಡ್ ಓವರ್ 10% ಆಫ್ ಸ್ಯಾಲರಿ ಮಾಡ್ತೀವಿ. 10% ಆಫ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ರೆಂಟ್ ಪೇಡ್ ಏನಿದೆ ಅದನ್ನು ಮೈನಸ್ ಮಾಡಿದ್ರೆ ಮುಗೀತು. ದೆನ್ ಅಮೌಂಟ್ ಈಕ್ವಲ್ ಟು 50% ಆಫ್ ಸ್ಯಾಲರಿ. ಅದು ಯಾರಿಗೆ ಮುಂಬೈ, ಕಲ್ಕತ್ತಾ, ಡೆಲ್ಲಿ ಮತ್ತು ಚೆನ್ನೈನಲ್ಲಿ ಇರುವಂಥ ಎಂಪ್ಲಾಯಿ ಅಕಾಮಿಡೇಷನ್ಗೆ. ಸಪೋಸ್ ಅವ್ರು 4 ಮೆಟ್ರೋಪಾಲಿಟನ್ ಸಿಟಿನ ಬಿಟ್ಟು ಉಳಿದ ಏರಿಯಾದಲ್ಲಿದ್ದರೆ 40% ಆಫ್ ದ ಸ್ಯಾಲರಿನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಸ್ಯಾಲರಿ ಮೀನ್ಸ್ ಏನೆಲ್ಲ ಆಗುತ್ತೆ ಅಂದರೆ ಬೇಸಿಕ್ ಸ್ಯಾಲರಿ, ಡಿಯರ್ನೆಸ್ ಅಲವೆನ್ಸಸ್ ಅಥವಾ ಡಿಯರ್ನೆಸ್ ಪೇ, ರಿಟೈರ್ಮೆಂಟ್ ಬೆನಿಫಿಟ್ಗೆ ಎಂಟರ್ ಆಗಿದ್ರೆ ಮಾತ್ರ. ಕಮಿಷನ್ ಇನ್ನೇನಾದ್ರು ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜಲ್ಲಿ ಮೆನ್ಷನ್ ಆಗಿದೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಈ 3 ಐಟಮ್ನ ಸ್ಯಾಲರಿ ಮೀನಿಂಗ್ಗೆ ತಗೊಳ್ತೀವಿ. ಸೊ ವಾಟ್ ಈಸ್ ದ ಫಾರ್ಮೆಟ್, ಆ್ಯಕ್ಚುಲಿ ಹೇಗೆ ಕಂಪ್ಯೂಟ್ ಮಾಡ್ತೀವಿ ಅಂತಂದರೆ, ಅಮೌಂಟ್ HRAಗೆ ಅಂತ ಏನು ರಿಸೀವ್ ಮಾಡಿದ್ದೀವಿ ಅದನ್ನು ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡಿಕೊಂಡು ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವುದು ಅಂತ ಒನ್ ಬೈ ಒನ್ ಎಂಟ್ರಿ ಮಾಡ್ತಾ ಬರ್ತೀವಿ. ಮೊದಲನೇದು ಲೀಸ್ಟ್ ಆಫ್ ದ ಫಾಲೋಯಿಂಗಲ್ಲಿ ಆ್ಯಕ್ಚುಲ್ HRA ಏನು ರಿಸೀವ್ ಮಾಡಿದ್ದೀವಿ ಅದೇ ಅಮೌಂಟ್ ಇರುತ್ತೆ. ಸೆಕೆಂಡ್ ಒನ್ ರೆಂಟ್ ಪೇಡ್ ದ್ಯಾನ್ 10% ಆಫ್ ಸ್ಯಾಲರಿ. ಸೊ ರೆಂಟ್ ಪೇಡ್ ಅಮೌಂಟು ಮೈನಸ್ 10% ಆಫ್ ದ ಸ್ಯಾಲರಿ. ಸ್ಯಾಲ್ರಿ ಮೀನಿಂಗಲ್ಲಿ ಏನು 3 ಐಟಮ್ ಹೇಳಿದ್ದಾರೆ ಅದ್ರ ಮೇಲೆ 10%ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಮೈನಸ್ ಮಾಡಿದ್ಮೇಲೆ ಏನು ಅಮೌಂಟ್ ಬರುತ್ತೆ ಅದನ್ನು ಎಂಟ್ರಿ ಮಾಡಬೇಕು. ಅದಾದಮೇಲೆ 50% ಆಫ್ ದ ಸ್ಯಾಲ್ರಿ ಮೆಟ್ರೋಪಾಲಿಟನ್ ಸಿಟಿ 4 ಸಿಟೀಸ್ಗೆ, 40% ಆಫ್ ದ ಸ್ಯಾಲ್ರಿ ಅದರ್ ಸಿಟೀಸ್ಗೆ. ಇಲ್ಲೂ ಕೂಡ ಸ್ಯಾಲ್ರಿ ಮೀನಿಂಗ್ ಸೇಮ್ ಇರುತ್ತೆ. ಆ 3 ಐಟಮ್ನಲ್ಲಿ 40% ಅಥವಾ 50% ಎಷ್ಟು
ಬರುತ್ತೆ ಅದನ್ನು ತಗೊಳ್ತೀವಿ. ಸೊ ಈ 3 ಅಮೌಂಟಲ್ಲಿ ವಿಚ್ ಎವರ್ ಈಸ್ ಲೀಸ್ಟ್ ಅಮೌಂಟ್ ಏನು ಬರುತ್ತೆ ಅದನ್ನು ಔಟರ್ ಕಾಲಮಿಗೆ ತೊಗೊಂಡು ಇನ್ನು ಉಳಿದ ಬ್ಯಾಲೆನ್ಸ್ ಏನಾದ್ರು ಬಂದರೆ ಅದು ಟ್ಯಾಕ್ಸೇಬಲ್ HR ಆಗುತ್ತೆ. ಇದನ್ನು ಟೋಟಲ್ ಟ್ಯಾಕ್ಸೇಬಲ್ ಸ್ಯಾಲ್ರಿ ಏನಿದೆ ಅದನ್ನು ಕಂಪ್ಯೂಟ್ ಮಾಡಬೇಕಾದ್ರೆ ಟೋಟಲ್ ತೊಗೊಳ್ತೀವಿ. ಆ್ಯಕ್ಚುಲಾಗಿ HR ಎಷ್ಟು ಸಿಕ್ತು ಅವ್ರಿಗೆ ಎಕ್ಸಂಪ್ಷನ್ನು ಅಂತ ಹೇಳಬೇಕು ಅಂದರೆ ಈ ಮಿನಿಮಮ್ ಅಮೌಂಟ್ ಏನು ನಾವು ಡಿಡಕ್ಷನ್ಗೆ ಅಂತ ತೊಗೊಳ್ತೀವಲ್ಲ ಆ ಅಮೌಂಟು ಅವ್ರಿಗೆ ಮ್ಯಾಕ್ಸಿಮಮ್ HR ಕ್ವಾಂಟಮ್ ಆಫ್ HR ಎಕ್ಸಂಪ್ಷನ್ ಎಷ್ಟು ಅಂತ ಹೇಳಬೇಕಾದ್ರೆ ಆ ಅಮೌಂಟ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇದೊಂದು ಸ್ಮಾಲ್ ಎಕ್ಸಾಂಪಲ್ ಇದೆ. ಸೊ ನಮಗೆ ಇನ್ನೂ ಕ್ಲಿಯರ್ ಕಟ್ಟಾಗಿ ನಮಗೆ HR ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ, ಫಾರ್ ಎಕ್ಸಾಂಪಲ್ ಮಿಸ್ಟರ್ ರಾಹುಲ್ ಲೀವ್ಸ್ ಇನ್ ಮುಂಬೈ. ಸೊ ಮುಂಬೈ ಅಂದ ತಕ್ಷಣ ಇಲ್ಲಿ ನಮಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ, ಅವನು ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇದ್ದಾನೆ ಅಂತ 50% ಆಫ್ ಸ್ಯಾಲರಿನ ಕಾಂಪ್ಯೂಟ್ ಮಾಡಬೇಕು. ಹಿ ರಿಸೀವ್ HR ಆಫ್ ₹1 lakh ಫ್ರಮ್ ಹಿಸ್ ಎಂಪ್ಲಾಯರ್. ಸೊ ಎಷ್ಟು ರಿಸೀವ್ ಮಾಡ್ತಿದ್ದಾನೆ? 1 ಲಕ್ಷ ರಿಸೀವ್ ಮಾಡ್ತಿದ್ದಾನೆ HR ಅಂತ. ಅವನ ಬೇಸಿಕ್ ಸ್ಯಾಲರಿ ಬಂದು 50,000 ಪರ್ ಮಂತು. ಫರ್ದರ್ ಈ ಟೇಕನ್ ದ ಅಕಾಮಡೇಷನ್ ಫಾರ್ ವಿಚ್ ಹಿ ಪೇ ಮಂತ್ಲಿ ರೆಂಟ್ ಆಫ್ ₹15,000. ಸೊ ಅವನೇನು ಮಾಡ್ತಿದ್ದಾನೆ? 15,000 ರೂಪಾಯಿ ರೆಂಟ್ನ ಪೇಮೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಂಪ್ಯೂಟ್ ಟ್ಯಾಕ್ಸೇಬಲ್ ಸ್ಯಾಲ್ರಿ ಮತ್ತು ಕ್ವಾಂಟಮ್ ಆಫ್ HR ಎಕ್ಸಾಮ್ಷನ್ ಎಷ್ಟಿದೆ ಅಂತ ನಾವು ಡಿಸ್ಕಷನ್ ಮಾಡಿ ಹೇಳಬೇಕು. ಸೊ ಅವನ ಬೇಸಿಕ್ ಸ್ಯಾಲ್ರಿ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ನಮಗೆ ಮೀನ್ಸ್ ಆಫ್ ಸ್ಯಾಲ್ರಿನ ಕಂಪ್ಯೂಟ್ ಮಾಡಲಿಕ್ಕೆ. ಸೊ ಎಷ್ಟು HR ರಿಸೀವ್ ಮಾಡ್ತಾ ಇದ್ದಾನೆ? ಅವನು ₹1 lakh ರಿಸೀವ್ ಮಾಡ್ತಾ ಇದ್ದಾನೆ. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಕಂಪ್ಯೂಟ್ ಮಾಡಬೇಕಾದ್ರೆ ಫಸ್ಟು ಆ್ಯಕ್ಚುಯಲ್ HR ಏನಿದೆ ಅದನ್ನು 1 lakh ಹಾಗೆ ತೊಗೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ರೆಂಟ್ ಪೇಡ್ ಲೆಸ್ 10% ಆಫ್ ಸ್ಯಾಲ್ರಿ ಮಾಡಬೇಕಲ್ಲ. ಸೊ ರೆಂಟ್ ಪೇಡ್ ಎಷ್ಟಿದೆ? 15,000. ಅದನ್ನು ಪರ್ ಮಂತ್ ಇರೋದ್ರಿಂದ ಪರ್ ಆ್ಯನಮ್ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಂಟು 12 ಮೈನಸ್ 10% ಆಫ್ ದ ಸ್ಯಾಲರಿ. ಇಲ್ಲಿ ನಮಗೆ ಬೇಸಿಕ್ ಸ್ಯಾಲರಿ ಬಿಟ್ಟು ಕಮಿಷನ್ ಆಗಲಿ DNS ಅಲೌನ್ಸ್ ಆಗಲಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಬೇಸಿಕ್ ಸ್ಯಾಲ್ರಿ ಏನಿದೆ ಅದನ್ನೇ 10% ತೊಗೋಬೇಕು. ಸೊ ಅದು ಪರ್ ಮಂತ್ ಬೇಸಿಸ್ ಮೇಲೆ ಇರೋದ್ರಿಂದ 50,000 ಇಂಟು 12 ಮಾಡ್ಕೊಳ್ತಾ ಇದ್ದೀನಿ. ಅದರ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದರಲ್ಲಿ ಮೈನಸ್ ಮಾಡಿದ್ಮೇಲೆ ನನಗೆ 1,20,000 ಆನ್ಸರ್ ಬರ್ತಾ ಇದೆ. ದೆನ್ ಮುಂಬೈನಲ್ಲಿರೋದ್ರಿಂದ ಮೆಟ್ರೋಪಾಲಿಟನ್ ಸಿಟಿ. ಸೊ ಥರ್ಡ್ ಒನ್ಗೆ ನಾನು 50% ಆಫ್ ದ ಸ್ಯಾಲ್ರಿ ತೊಗೋಬೇಕು. ಸೊ 3 lakh ಬರುತ್ತೆ. ವಿಚ್ ಎವರ್ ಈಸ್ ಲೀಸ್ಟ್ ಬಂದಾಗ 1 lakh ಇಸ್ ದ ಲೀಸ್ಟ್ ಅಮೌಂಟ್. ಸೊ ಹಾಗಾಗಿ 1 lakh HR ರಿಸೀವ್ ಮಾಡ್ತಿದ್ದೀನಿ. ಲೀಸ್ಟ್ ಆಫ್ ದ ಫಾಲೋಯಿಂಗ್ನಲ್ಲಿ ನನಗೆ 1 lakh ಲೀಸ್ಟ್ ಇರೋದ್ರಿಂದ ಮೈನಸ್ ಮಾಡಿದಾಗ ನನಗೆ ಟ್ಯಾಕ್ಸಬಲ್ HR ಏನಿದೆ ನಿಲ್ಲಾಗಿದೆ. ಸೊ ಇಲ್ಲಿ ಆ್ಯಕ್ಚುಲಾಗಿ ನಾನು ಕ್ವಾಂಟಮ್ ಆಫ್ HR ಎಷ್ಟು ಎಕ್ಸಾಮ್ಷನ್ ಸಿಕ್ತು ನನಗೆ ಅಂತಂದರೆ 1 lakh ಅಷ್ಟು ಅಮೌಂಟು ಕೂಡ ಎಷ್ಟು ರಿಸೀವ್ ಮಾಡ್ತಿದ್ದಾನೆ ಅಷ್ಟು ಕೂಡ ಏನಾಗ್ತಿದೆ ಅವ್ರಿಗೆ ಎಕ್ಸಾಮ್ಷನ್ ಸಿಗ್ತಾ ಇದೆ. ಸೊ ಈ ಥರ ಸಿಗೋದು ತುಂಬ ಅಪರೂಪ. ಯೂಶ್ವಲಿ ಏನಾಗುತ್ತೆ ಅಂದರೆ ರೆಂಟ್ ಪೇಯ್ಡ್ ಲೆಸ್ 10% ಆಫ್ ಸ್ಯಾಲ್ರಿ ಇದೆಯಲ್ಲ ಅದು ಲೀಸ್ಟ್ ಇರುತ್ತೆ. ಸೊ ಅಂಥ ಸಿಚುವೇಷನಲ್ಲಿ ಪಾರ್ಷಿಯಲಿ ಟ್ಯಾಕ್ಸಬಲ್ ಆಗಿಬಿಡುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಎಂಪ್ಲಾಯಿ ಮೇಲೆ ಇದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಇದಾದಮೇಲೆ ಸೆಕೆಂಡ್ ಪಾರ್ಷಿಯಲಿ ಟ್ಯಾಕ್ಸೇಬಲ್ ಅಲೋವೆನ್ಸಸ್ಸಲ್ಲಿ ನಾನು ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಬೇಸಿಕಲಿ ಎಂಪ್ಲಾಯಿಯ ಎಂಟರ್ಟೈನ್ಮೆಂಟ್ ರಿಫ್ರೆಶ್ಮೆಂಟ್ಗೋಸ್ಕರ ಕೊಡುವಂಥ ಅಲೋವೆನ್ಸಸ್ಸು. ಸೊ ಈ ಅಲೋವೆನ್ಸಸ್ಸಲ್ಲಿ ಪರ್ಟಿಕ್ಯುಲರ್ಲಿ ನಾನ್ ಗೌರ್ನಮೆಂಟ್ ಎಂಪ್ಲಾಯಿ ಆದರೆ ಅವ್ನಿಗೆ ಕಂಪ್ಲೀಟ್ ಟ್ಯಾಕ್ಸೇಬಲ್ ಆಗುತ್ತೆ. ಅದ್ರಲ್ಲಿ ನಾವು ಯಾವುದೇ ರೀತಿ ಕಾಂಪ್ಯೂಟೇಷನ್ ಮಾಡಬೇಕಾದ್ರೆ ಯಾವುದೇ ಕನ್ಸೆಷನ್ನ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಇಟ್ಸ್ ಎ ಫುಲ್ಲಿ ಟ್ಯಾಕ್ಸೇಬಲ್ ಅಲೋವೆನ್ಸಸ್. ಬಟ್ ಆದರೆ ಗೌರ್ನಮೆಂಟ್ ಎಂಪ್ಲಾಯಿಗೆ ಬಂದಾಗ ನಾವು 2 ಆ್ಯಕ್ಟಿವಿಟಿನ ಮಾಡ್ತೀವಿ. ಫಸ್ಟು ಅಲೋವೆನ್ಸಸ್ಸಲ್ಲಿ ನಾವು ತಗೊಳ್ತಾ ಹೋಗ್ಬೇಕಾದ್ರೆ ಏನು ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ರಿಸೀವ್ ಮಾಡಿದ್ದಾನೆ ಎಂಪ್ಲಾಯಿ ಅದಷ್ಟು ಅಮೌಂಟ್ನು ಕೂಡ ಟ್ಯಾಕ್ಸೇಬಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆಫ್ಟರ್ ಏನಾಗುತ್ತೆ ಗ್ರಾಸ್ ಟೋಟಲ್ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಅದಾದಮೇಲೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ನ ನಾವು ಎಕ್ಸಾಮ್ಷನಲ್ಲಿ ಡಿಡಕ್ಷನ್ ತೊಗೊಳ್ತೀವಿ. ಸೊ ಈಗ ಲೀಸ್ಟ್ ಆಫ್ ದ ಫಾಲೋಯಿಂಗಿಗೆ ಏನೆಲ್ಲ ಐಟಮ್ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ಅಂತಂದರೆ 5,000 ಫಸ್ಟ್ ಬಂತು. ಅದಾದಮೇಲೆ 20% ಆಫ್ ದ ಸ್ಯಾಲರಿ. ಇಲ್ಲಿ ಸ್ಯಾಲರಿ ಮೀನ್ಸ್ ಸೇಮ್ HR ಏನು ತೊಗೊಂಡಿದ್ದೀವಿ ಅದನ್ನೇ. ಮತ್ತು ಥರ್ಡ್ ಒನ್ ಬಂದು ಆ್ಯಕ್ಚುಯಲ್ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ರಿಸೀವ್ಡು. ಸೊ ಈ 3ರಲ್ಲಿ ವಿಚ್ ಎವರ್ ಈಸ್ ಲೀಸ್ಟ್ ಅಮೌಂಟ್ ಏನು ಬರುತ್ತೆ ಅದನ್ನು ಗ್ರಾಸ್ ಸ್ಯಾಲರಿಯಿಂದ ನಾವು ಏನು ಮಾಡಬೇಕು ಮೈನಸ್ ಮಾಡಬೇಕು. ಸೊ ಇಷ್ಟು ಗೌರ್ನಮೆಂಟ್ ಎಂಪ್ಲಾಯಿಗೆ ಎಂಟರ್ಟೈನ್ಮೆಂಟ್ ಅಲೋವೆನ್ಸಸ್ ಯಾವ ರೀತಿ ಎಕ್ಸಾಮ್ಷನ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟು ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 14 ಕ್ಲಾಸ್ 1 ಏನಿದೆ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆ್ಯಕ್ಚುಲಾಗಿ ಎಷ್ಟು ಅಲೋವೆನ್ಸಸ್ ರಿಸೀವ್ ಮಾಡಿದ್ದಾನೆ ಅದರಿಂದ ಅಮೌಂಟು ಫಾರ್ ಎಕ್ಸಾಂಪಲ್ 10,000 ಯಾವುದೋ ಒಂದು ಅಲೋವೆನ್ಸಸ್ ಇದೆ ಇಲ್ಲಿ ಲಿಸ್ಟ್ ಆಗಿರೋದ್ರಲ್ಲಿ ಅಂತಂದರೆ ಅವನ ಆ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಮಾಡಬೇಕಾದ್ರೆ 8,000 ಎಕ್ಸ್ಪೆನ್ಸಸ್ ಮಾಡಿದರೆ ಇನ್ನು ರಿಮೈನಿಂಗ್ 2,000 ಏನಾಗುತ್ತೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಇಲ್ಲೇನಂದರೆ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರು ಎಕ್ಸಾಮ್ಟೆಡು
ಎಕ್ಸಸ್ ಅಮೌಂಟ್ ಏನು ರಿಸೀವ್ ಮಾಡಿದ್ದಾನೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಸೆಕ್ಷನಲ್ಲಿ ಬರುವಂಥ ಅಲವೆನ್ಸಸ್ಗಳು. ಸೊ ಯಾವುದೆಲ್ಲ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಹೆಲ್ಪರ್ ಅಲವೆನ್ಸಸ್ ಬರುತ್ತೆ. ಹೆಲ್ಪರ್ ಅಲವೆನ್ಸಸ್ ಅವನ ಡೇ ಟು ಡೇ ಆ್ಯಕ್ಟಿವಿಟಿಗೆ ಹೆಲ್ಪ್ಗೋಸ್ಕರ ಮನೆಗೆ ಯೂಸ್ ಮಾಡ್ಕೊಂಡಿರ್ಬೋದು. ಯೂನಿಫಾರ್ಮ್ ಅಲವೆನ್ಸಸ್ ಬಂದು ಯೂಶ್ವಲಿ ಎಂಪ್ಲಾಯಿಯ ಯೂನಿಫಾರ್ಮ್ನ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಕೊಟ್ಟಿರ್ತಾರೆ. ಸೊ ಎಕ್ಸಸ್ ಅಮೌಂಟ್ ಏನಿದೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಸ್ಟಿಚಿಂಗಿಗೆ ಏನು ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ ಅದಷ್ಟು ಮಾತ್ರ ಎಕ್ಸಂಪ್ಷನ್ಸ್ ತೊಗೋಬೋದು. ಅಕಾಡೆಮಿಕ್ ರಿಸರ್ಚ್ ಅಲವೆನ್ಸಸ್ ಕೂಡ ಅಷ್ಟೇ. ಈ ಅಲವೆನ್ಸಸ್ಸು ಪಾರ್ಷಿಯಲಿ, ಸೊ ಅಂದರೆ ಎಷ್ಟು ರಿಸರ್ಚ್ ಆ್ಯಕ್ಟಿವಿಟಿ ಅಥವಾ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡ್ಕೊಂಡಿರ್ತಾನೆ ಅಷ್ಟು ಎಕ್ಸಂಪ್ಷನ್ ಆಗುತ್ತೆ. ಎಕ್ಸಸ್ ಏನಿದೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಕನ್ವೆಯನ್ಸ್ ಅಲವೆನ್ಸಸ್ ಯೂಶ್ವಲಿ ಅವನ ಮನೆಯಿಂದ ಆಫೀಸ್ಗೆ ಬರೋದಕ್ಕೆ ಏನು ಎಕ್ಸ್ಪೆಂಡಿಚರ್ ಆಗಿರುತ್ತೆ ಅದು. ಸೊ ಈ ಅಲವೆನ್ಸಸ್ಸು ಅಷ್ಟೇ ಆ್ಯಕ್ಚುಲ್ ಏನಿದೆ ಅದು ಎಕ್ಸಂಪ್ಷನ್ ಆಗುತ್ತೆ, ಇನ್ನು ಉಳಿದಿದ್ದು ಟ್ಯಾಕ್ಸೇಬಲ್ ಆಗುತ್ತೆ. ಟ್ರಾವೆಲಿಂಗ್ ಅಲವೆನ್ಸಸ್ ಕೂಡ ಅಷ್ಟೇ. ಬೇರೆ ಕಡೆಗೆ ಏನಾದ್ರು ಟ್ರಾವೆಲ್ ಮಾಡಿದರೆ ಆಫೀಸ್ ಟು ಅದರ್ ಆ್ಯಕ್ಟಿವಿಟೀಸ್ಗೆ, ಸೊ ಇಲ್ಲೆಲ್ಲ ನಮಗೇನಾಗುತ್ತೆ ಟ್ರಾವೆಲಿಂಗ್ ಅಲವೆನ್ಸಸ್ ಸಿಗುತ್ತೆ. ಸೊ ಇದೆಲ್ಲ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ ಅಷ್ಟು ಎಕ್ಸಂಪ್ಷನ್ ಸಿಗುತ್ತೆ. ಎಕ್ಸಸ್ ಅಮೌಂಟ್ ಏನಾದರೂ ರಿಸೀವ್ ಮಾಡಿದರೆ ಟಿ ಎ ರೂಪದಲ್ಲಿ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಬಂದು ಕೆಲವೊಂದು ಅಲವೆನ್ಸಸ್ಗಳು ಅವರೇ ಲಿಮಿಟ್ ಕೊಟ್ಟಿರ್ತಾರೆ, ಇಷ್ಟೇ ಎಕ್ಸಂಪ್ಷನ್ಸ್ ಇಷ್ಟೇ ಮಾತ್ರ ಅಂತ. ಸೊ ಅಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸಸ್ಸು. ಸೊ ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ ಅಂತಂದರೆ 100 ಪರ್ ಮಂತು ಮ್ಯಾಕ್ಸಿಮಮ್ 2 ಚಿಲ್ಡ್ರನ್ಸ್ಗೆ ನಮಗೆ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸಸ್ ಸಿಗುತ್ತೆ. ಜೊತೆಗೆ ಹಾಸ್ಟೆಲ್ ಅಲವೆನ್ಸಸ್ಸು ಕೂಡ ಮ್ಯಾಕ್ಸಿಮಮ್ 2 ಚಿಲ್ಡ್ರನ್ಸ್ಗೆ 300 ಪರ್ ಮಂತು ಹಾಸ್ಟೆಲ್ ಎಕ್ಸ್ಪೆಂಡಿಚರ್ ಅಲವೆನ್ಸಸ್ಸು ಸಿಗುತ್ತೆ. ಇದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಅಲವೆನ್ಸಸ್ಸು 3200ಗೆ ಲಿಮಿಟ್ ಮಾಡಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಅಲವೆನ್ಸಸ್ಸು ಸಪ್ರೇಟು, ಇದು ಕಂಪನಿಯಿಂದ ಕೊಡುವಂಥ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಕೊಡುವಂಥ ಅಲವೆನ್ಸಸ್ಸು ಸ್ಪೆಸಿಫಿಕ್ ಪರ್ಪಸ್ಗೆ ಯೂಸ್ ಮಾಡಿರಬೇಕು. ಸೊ ಆಗ 3200 ಪರ್ ಮಂತು ಅವರು ಎಕ್ಸಂಪ್ಷನ್ ಅಂತ ತೊಗೊಳ್ಬೋದು. ಇನ್ನು ಕನ್ವೆಯನ್ಸ್ ಅಲವೆನ್ಸಸ್ಸು 1600 ಪರ್ ಮಂತು. ಸೊ ಇದು ರೀಸೆಂಟಾಗಿ ಬಜೆಟ್ನಲ್ಲಿ ಚೇಂಜಸ್ ಆಗಿರೋದು. ಇನ್ನು ಲೀವ್ ಟ್ರಾವೆಲ್ ಅಲವೆನ್ಸಸ್ಸು ಕೂಡ ನಾವು ಅಂಡರ್ ಸೆಕ್ಷನ್ 10ನಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಇದೇನಾಗುತ್ತೆ, ವಿತಿನ್ ದ ಇಂಡಿಯಾದೊಳಗೆ ಅವನೇನು ಟ್ರಾವೆಲ್ ಮಾಡಲಿಕ್ಕೆ, ಹಾಲಿಡೇ ಎಂಜಾಯ್ ಮಾಡಲಿಕ್ಕೆ ಏನು ಎಕ್ಸ್ಪೆಂಡಿಚರ್ ಮಾಡಿದ್ದಾನೆ ಅಲ್ಲಿ ಏನು ಎಕ್ಸ್ಪೆಂಡಿಚರ್ ಆಗಿರುತ್ತೆ ಫೇರ್ ಟಿಕೆಟ್ ಬಿಲ್ಲು ಅದ್ರ ಮೇಲೆ ತಗೊಳ್ಳುವಂಥ ಎಕ್ಸಾಮ್ಷನ್ಸು. ಇವೆಲ್ಲ ಪಾರ್ಷಿಯಲಿ ಟ್ಯಾಕ್ಸೇಬಲ್ ಆಗುವಂಥ ಅಲವೆನ್ಸಸ್ಗಳು. ಇನ್ನು ನೆಕ್ಸ್ಟು ಪರ್ಕ್ವಿಸಿಟ್ಸ್ ಆಲ್ರೆಡಿ ಹೇಳ್ದಂಗೆ ಇದು ಬೆನಿಫಿಟ್ ಅಟ್ಯಾಚ್ ಟು ದ ಪೊಸಿಷನ್ಗೆ ಕೊಡುವಂಥದ್ದು. ಯೂಶ್ವಲಿ ನಮಗೆ ಇದು ಕೈಂಡ್ ರೂಪದಲ್ಲಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಟ್ಯಾಕ್ಸೇಬಲ್ ಮತ್ತು ಟ್ಯಾಕ್ಸ್ ಫ್ರೀ ಅಂತ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಕಂಪ್ಲೀಟ್ ಟ್ಯಾಕ್ಸೇಬಲ್ ಇರುವಂಥದ್ದು ಯಾವುದೆಲ್ಲ ಇದೆ, ಟ್ಯಾಕ್ಸ್ ಫ್ರೀ ಯಾವುದೆಲ್ಲ ಇದೆ ಅಂತ 1 by 1 ಡಿಸ್ಕಷನ್ ಮಾಡೋಣ. ಕಂಪ್ಲೀಟ್ ಟ್ಯಾಕ್ಸೇಬಲ್ ಪರ್ಕ್ವಿಸಿಟ್ಸಲ್ಲಿ ಕಾರ್ ಫೆಸಿಲಿಟಿ ಬರುತ್ತೆ, ಸ್ವೀಪರ್, ವಾಚ್ಮ್ಯಾನ್, ಗಾರ್ಡನ್ ಫೆಸಿಲಿಟಿ ಬರುತ್ತೆ, ಗ್ಯಾಸ್, ಎಲೆಕ್ಟ್ರಿಸಿಟಿ, ಎನರ್ಜಿ ಆ್ಯಂಡ್ ವಾಟರ್ ಫೆಸಿಲಿಟೀಸ್ ಬರುತ್ತೆ, ಎಜುಕೇಷನ್ ಟು ದ ಮೆಂಬರ್ ಆಫ್ ಎಂಪ್ಲಾಯಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮತ್ತು ವ್ಯಾಲ್ಯೂ ಆಫ್ ಅಕಾಮಡೇಷನ್ನು ಅಂದರೆ ಮನೆ ಕೊಟ್ಟಿದ್ದರೆ ಕಂಪನಿ ಕಡೆಯಿಂದನೇ. ಈ ಎಲ್ಲ ಎಕ್ಸ್ಪೆಂಡಿಚರ್ ಪರ್ಕ್ವಿಸಿಟ್ಸ್ ಏನಿದೆ ಇದೆಷ್ಟು ಪರ್ಕ್ವಿಸಿಟ್ಸು ಕಂಪ್ಲೀಟ್ ಟ್ಯಾಕ್ಸೇಬಲ್ ಪರ್ಕ್ವಿಸಿಟ್ಸು. ಇನ್ನು ಟ್ಯಾಕ್ಸ್ ಫ್ರೀ ಪರ್ಕ್ವಿಸಿಟ್ಸಲ್ಲಿ ಮೆಡಿಕಲ್ ಬೆನಿಫಿಟ್ ಇರ್ಬೋದು ಆಫೀಸ್ ಒಳಗಡೆ, ಮತ್ತು ಎಕ್ಸ್ಟ್ರಾ ಅವ್ರ ಕಡೆಯಿಂದನೇ ಆಫೀಸಿಂದನೇ ಕೊಡುವಂಥ ಮೆಡಿಕಲ್ ಬೆನಿಫಿಟ್ಸು, ಟೀ ಆ್ಯಂಡ್ ಸ್ನ್ಯಾಕ್ಸು ಆಫೀಸ್ ಅವರ್ಸಲ್ಲಿ ಕೊಡುವಂಥ ಟೀ ಆ್ಯಂಡ್ ಸ್ನ್ಯಾಕ್ಸು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ. ಎಕ್ಸ್ಪೆನ್ಸಸ್ ಆಫ್ ಟೆಲಿಫೋನ್ ಇನ್ಕ್ಲೂಡಿಂಗ್ ಮೊಬೈಲ್ ಫೋನ್ದು ಬಿಲ್ ಏನಾದ್ರು ಪೇಮೆಂಟ್ ಆಗಿದ್ದರೆ, ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅವರ ಅಫಿಷಿಯಲ್ ಅಥವಾ ಪರ್ಸ್ನಲ್ ಯೂಸ್ಗೆ ಏನಕ್ಕಾದ್ರು ಯೂಸ್ ಮಾಡಿರಲಿ, ಮತ್ತು ಸ್ಕಾಲರ್ಶಿಪ್ ಟು ಎಂಪ್ಲಾಯೀಸ್ ಚಿಲ್ಡ್ರನ್, ಮತ್ತು ಎಕ್ಸ್ಪೆನ್ಸಸ್ ಆಫ್ ರಿಫ್ರೆಶ್ಮೆಂಟ್ ಕೋರ್ಸು, ಮತ್ತು ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಏನಾದರೂ 20,000 ತನಕ ಕೊಟ್ಟಿದ್ರೆ ಇಷ್ಟು ಅಮೌಂಟ್ ಎಷ್ಟು ಪರ್ಕ್ವಿಸಿಟ್ಸ್ ಏನಿದೆ ಅದಷ್ಟು ಪರ್ಕ್ವಿಸಿಟ್ಸ್ ಏನಾಗುತ್ತೆ ಟ್ಯಾಕ್ಸ್ ಫ್ರೀ ಪರ್ಕ್ವಿಸಿಟ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಈ ಕಾರ್ ಫೆಸಿಲಿಟಿ ಮತ್ತು ವ್ಯಾಲ್ಯೂ ಆಫ್ ಅಕಾಮಡೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸರ್ಟೈನ್ ಪ್ರಾವಿಷನ್ಸ್ ಇದೆ, ಅದೇ ರೀತಿಯಲ್ಲಿ ನಾವು ಕಂಪ್ಯೂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ನ ಅಫಿಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿದರೆ ನಮಗೆ ಯಾವುದೇ ರೀತಿ ಟ್ಯಾಕ್ಸೇಬಲ್ ಆಗಲ್ಲ, ಅದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀನೇ ಆಗಿರುತ್ತೆ. ಸಪೋಸ್ ಕಾರ್ನೇನಾದ್ರು ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದು, ಕಂಪ್ಲೀಟ್ ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದು, ಎಲ್ಲ ಎಕ್ಸ್ಪೆನ್ಸಸ್ನ ಎಂಪ್ಲಾಯರೇ ಬೇರ್ ಮಾಡ್ತಾಯಿದ್ರೆ ಅದನ್ನು ನಾವು ಕಂಪ್ಯೂಟ್ ಮಾಡೋವಂಥ ವೇಟ್ ಡಿಫ್ರೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಎಕ್ಸ್ಪೆನ್ಸಸ್ನ ಎಂಪ್ಲಾಯರೇ ಬೇರ್ ಮಾಡಬೇಕಾದ್ರೆ ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್
ಚಾರ್ಜ್ ಏನಿದೆ ಮತ್ತು ರೆಮ್ಯುನರೇಷನ್ ಆಫ್ ಡ್ರೈವರು ಮತ್ತು ಡಿಪ್ರಿಸಿಯೇಷನ್ ಅದನ್ನು ಟೋಟಲ್ ತೊಗೋತೀವಿ. ಡಿಪ್ರಿಸಿಯೇಷನು ಮತ್ತು ಎಂಪ್ಲಾಯಿನ ಏನಾದರೂ ಸಣ್ಣ ಪುಟ್ಟದಾಗಿ ಏನಾದರೂ ಚಾರ್ಜ್ ಮಾಡಿದರೆ, ಎಕ್ಸ್ಟ್ರಾ ಏನಾದ್ರು ಪೇಮೆಂಟ್ ಮಾಡಿದರೆ ಅದನ್ನು ಮೈನಸ್ ಮಾಡಿ ಉಳಿದ ಬ್ಯಾಲೆನ್ಸ್ ಏನಿದೆ ಅದನ್ನು ನಾವು ಟ್ಯಾಕ್ಸೇಬಲ್ ಪರ್ಕ್ವಿಸಿಟ್ಸ್ ಅಂತ ಹೇಳಿ ತೊಗೊಳ್ತೀವಿ. ಏನಾದರೂ ಸಪೋಸ್ ಕಾರ್ನ ಅಫಿಷಿಯಲ್ ಮತ್ತು ಪರ್ಸನಲ್ ಪರ್ಪಸ್ ಎರಡಕ್ಕೂ ಯೂಸ್ ಮಾಡಿದ್ದು ಎಂಪ್ಲಾಯರೇ ಪೇಮೆಂಟ್ ಮಾಡಿದರೆ ಅಮೌಂಟ್ನ ಎಕ್ಸ್ಪೆಂಡಿಚರ್ನ, ಆವಾಗ ಮತ್ತೆ ಕಂಡೀಷನ್ ಚೇಂಜಸ್ ಆಗುತ್ತೆ. ಕಾರ್ ಏನಾದ್ರು ಸ್ಮಾಲ್ ಕಾರ್ ಆಗಿದ್ದರೆ, ಸ್ಮಾಲ್ ಕಾರ್ ಅಂತ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತಂದರೆ 1.6 ಲೀಟರ್ CCಗಿಂತ ಕ್ರಾಸ್ ಆಗಿರಬಾರ್ದು, ಆವಾಗ ಅದು ಸ್ಮಾಲ್ ಕಾರ್ ಆಗುತ್ತೆ. ಸೊ ಆವಾಗ 1800 ಪರ್ ಮಂತು ಪ್ಲಸ್ ಡ್ರೈವರ್ ಸ್ಯಾಲ್ರಿ 900 ಪರ್ ಮಂತ್ ಏನಾಗುತ್ತೆ ಟ್ಯಾಕ್ಸೇಬಲ್ ಆಗುತ್ತೆ. ದೆನ್ ಸಪೋಸ್ ಕಾರ್ ಏನಾದ್ರು ಬಿಗ್ ಕಾರ್ ಆಗಿದೆ, 1.6 ಲೀಟರ್ CCಗಿಂತ ಜಾಸ್ತಿ ಇದ್ದರೆ ಆಗ 2400 ಪರ್ ಮಂತು ಪ್ಲಸ್ ಡ್ರೈವರ್ ಸ್ಯಾಲ್ರಿ ಟ್ಯಾಕ್ಸೇಬಲ್ ಮಾಡ್ತಾರೆ. ಸಪೋಸ್ ಕಾರ್ನ ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದು ಕಾಸ್ಟ್ ಮೇಂಟೆನೆನ್ಸ್ನ ಎಂಪ್ಲಾಯಿನೇ ನೋಡ್ಕೊಳ್ತಾ ಇದ್ದರೆ ಆಗ ಏನು ಮಾಡ್ತಾರೆ ಅಂತಂದರೆ, ಸ್ಮಾಲ್ ಕಾರ್ ಆಗಿದ್ದರೆ 600 ಪರ್ ಮಂತ್ ಮೇಂಟೆನೆನ್ಸ್ಗೆ ಪ್ಲಸ್ 900 ಪರ್ ಮಂತ್ ಡ್ರೈವರ್ ಸ್ಯಾಲರಿ. ಬಿಗ್ ಕಾರ್ ಆಗಿದ್ದರೆ 900 ಪರ್ ಮಂತ್ ಮೇಂಟೆನೆನ್ಸ್ಗೆ, 900 ಪರ್ ಮಂತ್ ಡ್ರೈವರ್ ಸ್ಯಾಲರಿ. ಸೊ ಇದಿಷ್ಟು ನಮಗೆ ಕಾರ್ ಫೆಸಿಲಿಟಿನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಗೊತ್ತಿರಬೇಕಾಗಿರುವಂಥ ಇನ್ಫಾರ್ಮೇಷನು. ದೆನ್ ವ್ಯಾಲ್ಯೂ ಆಫ್ ಅಕಾಮಿಡೇಷನ್ ಬಂದು ಎಂಪ್ಲಾಯಿಗೆ ಕೊಟ್ಟಿರುವಂಥ ಮನೆಗೆ ಆಗಿರುವಂಥ ಎಕ್ಸ್ಪೆಂಡಿಚರ್, ಅದು ಪರ್ಕ್ವಿಸಿಟ್ಸು ಕೂಡ ಆಗುತ್ತೆ. ಪರ್ಕ್ವಿಸಿಟ್ಸಲ್ಲಿ ಒನ್ ಆಫ್ ದ ಟ್ಯಾಕ್ಸೇಬಲ್ ಪರ್ಕ್ವಿಸಿಟ್ಸ್. ಇದರಲ್ಲಿ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಬಂದರೆ ಲೈಸೆನ್ಸ್ ಫೀಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಅಮೌಂಟ್ಗೆ 10% ಫರ್ನಿಶ್ಡ್ ಹೌಸ್ ಕೊಟ್ಟಿದ್ರೆ ಫರ್ನಿಚರ್ದು ಕಾಸ್ಟ್ ಏನಿದೆ ಅದ್ರದ್ದು 10% ಆ್ಯಡ್ ಮಾಡಬೇಕು. ಏನಾದ್ರು ಎಂಪ್ಲಾಯಿಯಿಂದ ರೆಂಟ್ ಅಂತ ಏನಾದ್ರು ಕಟ್ ಮಾಡ್ಕೊಳ್ತಾ ಇದ್ದರೆ ಅದನ್ನು ಮೈನಸ್ ಮಾಡಿ ಉಳಿದ ಬ್ಯಾಲೆನ್ಸ್ ಏನಿದೆ ಅದನ್ನು ವ್ಯಾಲ್ಯೂ ಆಫ್ ಅಕಾಮಿಡೇಷನ್ ಅಂತ ಹೇಳಿ ಟ್ಯಾಕ್ಸೇಬಲ್ ಮಾಡ್ತೀವಿ. ಇನ್ನು ಅದರ್ ಎಂಪ್ಲಾಯೀಸ್ ಅಂದರೆ ಪ್ರೈವೇಟ್ ಎಂಪ್ಲಾಯೀಸ್ಗೆ ಬಂದಾಗ ಅಕಾಮಿಡೇಷನ್ನ ಏನಾದ್ರು ಎಂಪ್ಲಾಯರ್ ಓನ್ ಮಾಡಿದರೆ ಅಥವಾ ಎಂಪ್ಲಾಯರ್ ಓನ್ ಮಾಡಿಲ್ಲದೆ ಇರೋಂಥ ಸಿಚುವೇಶನ್ ಎರಡರಲ್ಲೂ ಕೂಡ ನಾವು ಡಿಸ್ಕಷನ್ ಮಾಡಬೇಕು. ಸೊ ಸಪೋಸ್ ಮನೆ ಏನಿದೆ ಎಂಪ್ಲಾಯಿಗೆ ಕೊಟ್ಟಿರೋಂಥ ಮನೆ ಅದನ್ನು ಎಂಪ್ಲಾಯರೇ ಓನ್ ಮಾಡ್ತಾಯಿದ್ರೆ ಸೊ ಆವಾಗ ನಮಗೆ ಟ್ಯಾಕ್ಸೇಬಲ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂತ ಅಂದರೆ 15% ಆಫ್ ದ ಸ್ಯಾಲರಿ ಮೋರ್ ದೆನ್ 25 ಲ್ಯಾಕ್ ಅಷ್ಟು ಪಾಪ್ಯುಲೇಷನ್ ಇರುವಂಥ ಏರಿಯಾದಲ್ಲಿ ಇದ್ದರೆ 15% ಆಫ್ ದ ಸ್ಯಾಲ್ರಿನ ಕಂಪ್ಯೂಟ್ ಮಾಡಿ ಟ್ಯಾಕ್ಸೇಬಲ್ ಮಾಡ್ತೀವಿ. ಸಪೋಸ್ 10 ಲ್ಯಾಕ್ ಟು 25 ಲ್ಯಾಕ್ ಪಾಪ್ಯುಲೇಷನ್ ಇರುವಂಥ ಏರಿಯಾದಲ್ಲಿ ಅಕಾಮಿಡೇಷನ್ ಇದ್ದು ಎಂಪ್ಲಾಯಿಗೆ ಕೊಟ್ಟಿದ್ರೆ 10% ಆಫ್ ದ ಸ್ಯಾಲ್ರಿನ ಕಂಪ್ಯೂಟ್ ಮಾಡ್ತೀವಿ. ಸಪೋಸ್ ಲೆಸ್ ದ್ಯಾನ್ 10 ಲ್ಯಾಕ್ ಇರುವಂಥ ಪಾಪ್ಯುಲೇಷನ್ ಏರಿಯಾದಲ್ಲಿ ಅಕಾಮಿಡೇಷನ್ ಕೊಟ್ಟಿದ್ರೆ 7.5% ಆಫ್ ದ ಸ್ಯಾಲ್ರಿನ ಕಂಪ್ಯೂಟ್ ಮಾಡ್ತೀವಿ. ಇದು ಎಂಪ್ಲಾಯರೇ ಓನ್ ಮಾಡಿದರೆ. ಸಪೋಸ್ ಎಂಪ್ಲಾಯರ್ ಓನ್ ಮಾಡಿಲ್ಲ, ಅವನೇ ಯಾರ್ದು ಹತ್ರನೋ ಬಾಡಿಗೆ ತೊಗೊಂಡು ಎಂಪ್ಲಾಯಿಗೆ ಕೊಟ್ಟಿದ್ದಾನೆ ಅಂತಂದರೆ ಆಗ ನಾವೇನು ಮಾಡಬೇಕು, 15% ಆಫ್ ದ ಸ್ಯಾಲರಿ ಅಥವಾ ಆ್ಯಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್, ಇದರಲ್ಲಿ ವಿಚ್ ಎವರ್ ಈಸ್ ಲೀಸ್ಟ್ ಅಮೌಂಟ್ ಏನಿದೆ ಅದನ್ನು ಫಸ್ಟ್ ಕನ್ಸಿಡರ್ ಮಾಡಬೇಕು. ಇದಕ್ಕೆ ಏನಾದ್ರು ಫರ್ನಿಶ್ಡ್ ಹೌಸ್ ಕೊಟ್ಟಿದ್ರೆ ಫರ್ನಿಚರ್ ಕಾಸ್ಟ್ ಏನಿದೆ ಅದಕ್ಕೆ 10% ಆಫ್ ಫರ್ನಿಚರ್ ಕಾಸ್ಟ್ನ ಆ್ಯಡ್ ಮಾಡ್ತೀವಿ. ಇದರಿಂದ ಏನಾದ್ರು ಎಂಪ್ಲಾಯಿಯಿಂದ ಏನಾದ್ರು ರೆಂಟ್ ಅಂತ ರಿಸೀವ್ ಮಾಡ್ತಿದ್ರೆ ಅದನ್ನ ಮೈನಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನು ವ್ಯಾಲ್ಯೂ ಆಫ್ ಅಕಾಮಿಡೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ವ್ಯಾಲ್ಯೂ ಆಫ್ ಅಕಾಮಿಡೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸ್ಯಾಲರಿ ಮೀನ್ಸ್ ಏನಾಗುತ್ತೆ, ಸೊ ಒಂದು ಬೇಸಿಕ್ ಸ್ಯಾಲರಿ, ಇದಕ್ಕೆ ಡಿಯರ್ನೆಸ್ ಅಲವೆನ್ಸಸ್ ರಿಟೈರ್ಮೆಂಟ್ ಬೆನಿಫಿಟ್ಗೆ ಆ್ಯಡಪ್ ಆಗಿದ್ರೆ ಮಾತ್ರ, ದೆನ್ ಬೋನಸ್ ಅಥವಾ ಕಮಿಷನ್, ದೆನ್ ಟ್ಯಾಕ್ಸಬಲ್ ಅಲವೆನ್ಸಸ್ ನಾವು ಮುಂಚೆ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ ಅದು, ಮತ್ತು ಏನಾದ್ರು ಅದರ್ ಮಾನಿಟರಿ ಪೇಮೆಂಟ್ಸ್ ಏನಾದ್ರು ಎಂಪ್ಲಾಯರಿಂದ ರಿಸೀವ್ ಮಾಡಿದರೆ ಎಲ್ಲ ಅಮೌಂಟನ್ನು ಕೂಡ ಟೋಟಲ್ ತೊಗೊಂಡು ಅದನ್ನು ಸ್ಯಾಲರಿ ಮೀನ್ಸ್ ಅಂತ ತಗೋಬೇಕು ಯಾವಾಗ ವ್ಯಾಲ್ಯೂ ಆಫ್ ಅಕಾಮಿಡೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ದೆನ್ ಇದಾದಮೇಲೆ ಪರ್ಕ್ವಿಸಿಟ್ಸ್ ಆದಮೇಲೆ ನಮಗೆ ಗ್ರ್ಯಾಚ್ಯುಟಿ ಮತ್ತು ಲೀವ್ ಎನ್ಕ್ಯಾಶ್ಮೆಂಟ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡ್ಕೋಬೇಕು. ಇದರಲ್ಲಿ ಕೆಲವೊಂದು ಸಲ ಟ್ಯಾಕ್ಸೇಬಲ್ ಆಗುತ್ತೆ, ಕೆಲವೊಂದು ಸಿಚುವೇಷನ್ಲಿ ಟ್ಯಾಕ್ಸೇಬಲ್ ಆಗಲ್ಲ. ಒನ್ ಬೈ ಒನ್ ಅಬ್ಸರ್ವ್ ಮಾಡೋದಾದರೆ ಏನಾದರೂ ಎಂಪ್ಲಾಯ್ಮೆಂಟ್ ಟೈಮ್ ಪೀರಿಯಡ್ನಲ್ಲೇ ಗ್ರ್ಯಾಚ್ಯುಟಿ ರಿಸೀವ್ ಮಾಡಿದ್ರೆ ಅದೇನಾಗುತ್ತೆ, ಫುಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಅದು ಈ ಒಂದು ಗೌರ್ನಮೆಂಟ್ ಎಂಪ್ಲಾಯಿ ಅದನ್ನ ಪ್ರೈವೇಟ್ ಎಂಪ್ಲಾಯಿ ಇಬ್ರಿಗೂ ಕೂಡ ಸೇಮ್ ಆಗುತ್ತೆ. ಸಪೋಸ್ ರಿಟೈರ್ಮೆಂಟ್ ಅಥವಾ ಡೆತ್ ಆ ಟೈಮ್ನಲ್ಲಿ ರಿಸೀವ್ ಮಾಡಿದ್ರೆ ಆವಾಗ ಏನಾಗುತ್ತೆ ಅಂದರೆ ಎರಡು ಥರ ಸಿಚುವೇಶನ್. ಒಂದು, ಡಿಫೆನ್ಸಲ್ಲಿ ವರ್ಕ್ ಮಾಡ್ತಿರುವಂಥ ಎಂಪ್ಲಾಯ್ದು ಗ್ರ್ಯಾಚ್ಯುಟಿ ಏನಿದೆ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಅದು ಕಂಪ್ಲೀಟ್ಲಿ ಎಕ್ಸಾಮ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10 ಪ್ರಕಾರ. ಸಪೋಸ್ ಎಂಪ್ಲಾಯಿ ಏನಾದ್ರು ಸೆಂಟ್ರಲ್ ಗೌರ್ನಮೆಂಟ್, ಲೋಕಲ್ ಗೌರ್ನಮೆಂಟ್ ಅಥವಾ ಸ್ಟೇಟ್ ಗೌರ್ನಮೆಂಟ್ ಎಲ್ಲರೂ ಸರಿ ಅವನು ಗೌರ್ನಮೆಂಟ್ ಎಂಪ್ಲಾಯಿ ಆಗಿದ್ದರೆ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟಲ್ಲಿ ರಿಸೀವ್ ಮಾಡುವಂಥ ಗ್ರ್ಯಾಚ್ಯುಟಿ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10 ಪ್ರಕಾರ ಫುಲ್ಲಿ ಎಕ್ಸಾಮ್ಟೆಡ್ ಆಗುತ್ತೆ. ದೆನ್ ಅದರ್ ಎಂಪ್ಲಾಯೀಸ್ ಅಂದರೆ ಪ್ರೈವೇಟ್ ಎಂಪ್ಲಾಯೀಸ್ಗೆ ನಾವು ಇಲ್ಲಿ 2 ಕ್ಯಾಟಗರೀಸ್ ಮಾಡ್ಕೊಳ್ತೀವಿ. ಏನಂತಂದರೆ
ಅವ್ರದ್ದು ಗ್ರ್ಯಾಚ್ಯುಟಿ ಆ್ಯಕ್ಟ್ 1972ಗೆ ರೆಕಗ್ನೈಸ್ ಆಗಿದೆಯಾ ಇಲ್ವಾ ಅಂತ, ಕವರ್ ಆಗಿದೆಯಾ ಇಲ್ವಾ ಅನ್ನೋದ್ರ ಮೇಲೆ ಕ್ಲಾಸಿಫಿಕೇಷನ್ ಆಗುತ್ತೆ. ಸಪೋಸ್ ಕವರ್ ಆಗಿದ್ದರೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸಾಮ್ಟೆಡ್ ಮಾಡಬೇಕು. ಸೊ ಯಾವುದೆಲ್ಲ ಲೀಸ್ಟ್ ಆಫ್ ದ ಫಾಲೋಯಿಂಗಿಗೆ ಅಮೌಂಟ್ ಬರುತ್ತೆ ಅಂದರೆ, ಫಸ್ಟ್ ಒಂದು 20 lakh rupees, ಸೆಕೆಂಡ್ ಒಂದು ಗ್ರ್ಯಾಚ್ಯುಟಿ ಆ್ಯಕ್ಚುಲಿ ರಿಸೀವ್ ಎಷ್ಟು ಮಾಡಿದ್ದಾರೆ ಅದು, ಥರ್ಡ್ ಒಂದು ಲಾಸ್ಟ್ ಸ್ಯಾಲ್ರಿ ಏನಿದೆ ಅವನು ಡ್ರಾ ಮಾಡ್ತಿರೋಂಥ ಸ್ಯಾಲ್ರಿ ಅದನ್ನು ಇಂಟು ನಂಬರ್ ಆಫ್ ಇಯರ್ ಆಫ್ ಸರ್ವಿಸ್ ಎಷ್ಟಾಗಿದೆ ಅದನ್ನು ಮಲ್ಟಿಪ್ಲಿಕೇಶನ್ ತೊಗೋಬೇಕು, ಇಂಟು 15/26 ಮಾಡಬೇಕು. ಆಗ ಎಷ್ಟು ಅಮೌಂಟ್ ಬರುತ್ತೆ ಅದನ್ನು ತಗೊಳ್ಬೇಕು. ಈ ಮೂರು ಅಮೌಂಟಲ್ಲಿ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಏನಾಗುತ್ತೆ ಎಕ್ಸಾಮ್ಟ್ ಆಗುತ್ತೆ, ಇನ್ನು ಉಳಿದ ಬ್ಯಾಲೆನ್ಸ್ ಟ್ಯಾಕ್ಸೇಬಲ್ ಆಗುತ್ತೆ. ಇನ್ನು ಸಪೋಸ್ ಗ್ರ್ಯಾಚ್ಯುಟಿ ಆ್ಯಕ್ಟಲ್ಲಿ ಕವರ್ ಆಗಿಲ್ಲ ಅಂತಂದರೆ ಆಗ ಮತ್ತೆ ಒನ್ಸ್ ಅಗೇನ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಅಮೌಂಟ್ ಬಂದು ಫಸ್ಟು 10 lakh ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್. ಸೊ 10 lakh ತೊಗೊಳ್ತಿದ್ವಿ. ಅದಾದಮೇಲೆ ಗ್ರ್ಯಾಚ್ಯುಟಿ ಆ್ಯಕ್ಚುಲಿ ರಿಸೀವ್ ಮಾಡ್ತಿರೋದು ಅಮೌಂಟು ಮತ್ತು ಆ್ಯಾವ್ರೇಜ್ ಸ್ಯಾಲರಿ ಆಫ್ ಲಾಸ್ಟ್ 10 months ಸ್ಯಾಲರಿ ತೊಗೊಳ್ತೀವಿ, ಇಂಟು 1/2 ಇಂಟು ನಂಬರ್ ಆಫ್ ಇಯರ್ ಆಫ್ ಎಂಪ್ಲಾಯ್ಮೆಂಟ್ನ ಕನ್ಸಿಡರ್ ಮಾಡಿದ್ರೆ ಏನು ಅಮೌಂಟ್ ಬರುತ್ತೆ ಅದನ್ನು ತೊಗೊಳ್ಬೇಕು. ಇದರಲ್ಲಿ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಏನಾಗುತ್ತೆ ಎಕ್ಸಾಮ್ಟ್ ಆಗುತ್ತೆ, ಇನ್ನು ರಿಮೈನಿಂಗ್ ಎಕ್ಸಸ್ ಅಮೌಂಟ್ ಏನಾಗುತ್ತೆ ಟ್ಯಾಕ್ಸೇಬಲ್ ಆಗುತ್ತೆ. ಇನ್ನು ಸೆಕೆಂಡ್ ಒಂದು ಬಂದು ಲೀವ್ ಎನ್ಕ್ಯಾಶ್ಮೆಂಟ್. ಸೊ ಎನ್ಕ್ಯಾಶ್ಮೆಂಟು ಏನಾದ್ರು ಡ್ಯೂರಿಂಗ್ ದ ಎಂಪ್ಲಾಯ್ಮೆಂಟ್ ಟೈಮ್ ಪೀರಿಯಡಲ್ಲೇ ಆಗೋದ್ರೆ ಆಗ ಕಂಪ್ಲೀಟ್ಲಿ ಟ್ಯಾಕ್ಸೇಬಲ್. ಸಪೋಸ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಟೈಮ್ನಲ್ಲಿ ನ ಎನ್ಕ್ಯಾಶ್ ಮಾಡಿಕೊಂಡ್ರೆ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಎಕ್ಸಾಮ್ಷನ್ ಸಿಗುತ್ತೆ ಸೆಕ್ಷನ್ 10 ಸಬ್ಸೆಕ್ಷನ್ 10AA ಕ್ಲಾಸ್ 1 ಪ್ರಕಾರ. ಸಪೋಸ್ ಅದರ್ ದ್ಯಾನ್ ಗೌರ್ನಮೆಂಟ್ ಎಂಪ್ಲಾಯ್ ಅಂದರೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಇಸ್ ಎಕ್ಸಾಮ್ಟೆಡ್ ಅಂತ ತಗೊಳ್ತೀವಿ. ಸೊ ಇಲ್ಲಿ ಲೀಸ್ಟ್ ಆಫ್ ದ ಫಾಲೋಯಿಂಗಿಗೆ 4 ಐಟಮ್ನ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಒಂದು 3 lakh rupees ಇಸ್ ಅ ಲಿಮಿಟ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೆಕೆಂಡ್ ಒಂದು ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್ ಎಷ್ಟು ರಿಸೀವ್ ಮಾಡಿದ್ದಾರೆ ಅಮೌಂಟು ಅದು. ದೆನ್ ಥರ್ಡ್ ಒಂದು ಲಾಸ್ಟ್ 10 months ಸ್ಯಾಲ್ರಿದು ಆ್ಯಾವ್ರೇಜ್ ತೊಗೋಬೇಕು, ಅದು ರಿಟೈರ್ಮೆಂಟ್ ಟೈಮ್ ಪೀರಿಯಡ್ ಏನಿದೆ ಅದನ್ನು. ಮತ್ತು ಫೋರ್ತ್ ಒಂದು ಮ್ಯಾಕ್ಸಿಮಮ್ ಅರ್ನ್ಡ್ ನೀವು 30 ಇರಬೇಕು ಎವ್ರಿ ಇಯರಲ್ಲಿ. ಸೊ ಆ್ಯಕ್ಚುಯಲ್ ಸರ್ವಿಸಸ್ ಎಷ್ಟು ಕೌಂಟ್ ಆಗಿದೆ ಅದರಲ್ಲಿ 30 ಇಯರ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ಕೊಂಡು ಬರ್ತೀವಿ. ಇದರಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಇದರಲ್ಲಿ ಲೀಸ್ಟ್ ಅಮೌಂಟ್ನ ನಾವೇನು ಮಾಡ್ಬೋದು ನಾನ್ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಎಕ್ಸಾಮ್ಷನ್ಸ್ ಕೊಡ್ತಾರೆ. ಇನ್ನು ಎಕ್ಸಸ್ ಅಮೌಂಟ್ ಏನಿದೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಪ್ರಾವಿಡೆಂಟ್ ಫಂಡು. ಸೊ ಪ್ರಾವಿಡೆಂಟ್ ಫಂಡ್ನ ಯಾಕೆ ಕೊಡ್ತಾರೆ, ಯಾಕೆ ಈ ಕಾನ್ಸೆಪ್ಟ್ ಬಂತು ಅಂತ ಫಸ್ಟು ತಿಳ್ಕೊಳ್ಳೋಣ. ಯೂಶಲಿ ಸೇವಿಂಗ್ ಹ್ಯಾಬಿಟ್ಟು ಎಂಪ್ಲಾಯಿನಲ್ಲಿ ಇರಬೇಕು. ಯಾಕಂದರೆ ಎಷ್ಟೇ ಸ್ಯಾಲ್ರಿ ರಿಸೀವ್ ಮಾಡೋದು ಅವ್ರು ಏನು ಮಾಡ್ಕೊಳ್ತಾರೆ ಎಕ್ಸ್ಪೆಂಡಿಚರ್ ಮಾಡಿ ಖಾಲಿ ಮಾಡ್ಕೊಳ್ತಾರೆ. ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಏನಾಗುತ್ತೆ ಅವರ ಲೈಫ್ ನೆಕ್ಸ್ಟು ಫಿಕ್ಸ್ಡ್ ಇನ್ಕಮ್ ಅವ್ರ ಲೈಫಲ್ಲಿ ಇರೋಲ್ಲ. ಸೊ ಆ ಇಂಟೆನ್ಷನಿಂದ ಸೋಷಿಯಲ್ ಸೆಕ್ಯೂರಿಟಿನ ಕೊಡಬೇಕು ಎಂಪ್ಲಾಯಿಗೆ ಅಂತ ಇಂಟೆನ್ಷನ್ ಇಟ್ಕೊಂಡು ಎಂಪ್ಲಾಯರು ಕೂಡ ಸರ್ಟೈನ್ ಪೋರ್ಷನ್ ಆಫ್ ಕಾಂಟ್ರಿಬ್ಯೂಷನ್ ಮಾಡಿ ಎಂಪ್ಲಾಯಿ ಹತ್ರನೂ ಕೂಡ ಸೇವಿಂಗ್ಸ್ ಅಂತ ಹೇಳಿ ಏನು ಮಾಡ್ತಾರೆ ಪ್ರಾವಿಡೆಂಟ್ ಫಂಡ್ ರೂಪದಲ್ಲಿ ಏನು ಮಾಡ್ತಾ ಹೋಗ್ತಾರೆ ಎವ್ರಿ ಮಂತ್ ಕಾಂಟ್ರಿಬ್ಯೂಟ್ ಮಾಡ್ತಾ ಬರ್ತಾರೆ. ಸೊ ಇಲ್ಲಿ ಎಂಪ್ಲಾಯಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾನೋ ಅಷ್ಟೇ ಎಂಪ್ಲಾಯರು ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ. ಸೊ ಇದೆರಡಕ್ಕೂ ಕೂಡ ಇಂಟ್ರೆಸ್ಟ್ ಆ್ಯಡಪ್ ಆಗಿ ಅಟ್ ಅ ಟೈಮ್ ಆಫ್ ರಿಟೈರ್ಮೆಂಟ್ ಅಥವಾ ಯಾವಾಗ ಎಂಪ್ಲಾಯಿಗೆ ನೀಡ್ ಆಗುತ್ತೋ ಆವಾಗ PF ಅಮೌಂಟ್ನ ತೊಗೊಳ್ಬೋದು. ಸೊ ಈ ಪ್ರಾವಿಡೆಂಟ್ ಫಂಡ್ನಲ್ಲಿ ನಾವು 4 ಕ್ಯಾಟಗರೀಸ್ ಆಫ್ ಪ್ರಾವಿಡೆಂಟ್ ಫಂಡ್ನ ಅಬ್ಸರ್ವ್ ಮಾಡ್ತೀವಿ. ಸ್ಟ್ಯಾಟ್ಯುಟರಿ ಪ್ರಾವಿಡೆಂಟ್ ಫಂಡ್, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಯಾರಿಗೆ ಈ 4 ಯಾರಿಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅಂತ ಫಸ್ಟ್ ಗೊತ್ತಿರಬೇಕು. ಈ ಸ್ಟ್ಯಾಟ್ಯುಟರಿ ಪ್ರಾವಿಡೆಂಟ್ ಫಂಡ್ ಏನಿದೆ ಇದು ಗೌರ್ನಮೆಂಟ್ ಮತ್ತು ಸ್ಟೇಟ್ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಮಾತ್ರ ಇದು ಅಪ್ಲೈ ಆಗೋದು. ಸೊ ಪ್ರೈವೇಟ್ ಎಂಪ್ಲಾಯೀಸ್ಗೆ ಸ್ಟ್ಯಾಟ್ಯುಟರಿ ಪ್ರಾವಿಡೆಂಟ್ ಫಂಡು ಬರೋಲ್ಲ. ಇನ್ನು ಸೆಕೆಂಡ್ ಒಂದು ಪ್ರೈವೇಟ್ ಎಂಪ್ಲಾಯಿ ಆಗಿದ್ದರೆ ಅವರು ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಮತ್ತು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಏನಂದರೆ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂದರೆ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂಡರ್ನಲ್ಲಿ ಇದು ರೆಕಗ್ನೈಸ್ ಆಗಿರುತ್ತೆ. ನಾನ್ ರೆಕಗ್ನೈಸ್ ಅಂದರೆ ಅದರ ಲಿಮಿಟಲ್ಲಿ ಬರಲ್ಲ, ಲೀಗಲ್ ಬೌಂಡ್ರಿನ ಬಿಟ್ಟು ಹೊರಗಡೆ ಇರುತ್ತೆ. ಇನ್ನು ಸಪೋಸ್ ನಾನು ಎಂಪ್ಲಾಯಿನೇ ಆಗಲ್ಲ, ಜನರಲ್ ಪರ್ಸನ್ ನಾನು, ಪಬ್ಲಿಕ್ ನಾನು. ಸೊ ನಾನು ಕೂಡ ಈ ಥರದೊಂದು ಸ್ಕೀಮ್ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ PPFನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಇಟ್ಸ್ ನಥಿಂಗ್ ಬಟ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆಯಾ, ಎಷ್ಟು ಸಿಗುತ್ತೆ, ಯಾವ ಕಾಂಟ್ರಿಬ್ಯೂಷನ್ಗೆ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡಬೇಕು. ಫಸ್ಟ್ ಒಂದು ಸ್ಟ್ಯಾಟ್ಯುಟರಿ ಪ್ರಾವಿಡೆಂಟ್ ಫಂಡ್ ಏನಿದೆ ಇದು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ನ 80C ಡಿಡಕ್ಷನ್ ತೊಗೋಬೋದು. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ನು ಮತ್ತು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮೇಲೆ ಬರುವಂಥ ಇಂಟ್ರೆಸ್ಟು ಫುಲ್ಲಿ ಎಕ್ಸಾಮ್ಟೆಡ್ ಆಗಿರುತ್ತೆ. ಮತ್ತು ಲಮ್ಸಮ್ ಅಮೌಂಟ್ ಸಿಗುತ್ತಲ್ಲ ರಿಟೈರ್ಮೆಂಟ್ ಟೈಮ್ನಲ್ಲಿ ಅದು ಕೂಡ ಟ್ಯಾಕ್ಸೇಬಲ್ ಆಗಲ್ಲ, ಕಂಪ್ಲೀಟ್ಲಿ ಎಕ್ಸಾಮ್ಟೆಡ್. ಇನ್ನು
ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ಗೆ ಬಂದಾಗ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಏನಿದೆ ಅದು ATCನಲ್ಲಿ ಡಿಡಕ್ಷನ್ ಸಿಗುತ್ತೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ನು 12% ಆಫ್ ದ ಸ್ಯಾಲ್ರಿಗಿಂತ ಎಕ್ಸಸ್ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದರೆ, ಎಂಪ್ಲಾಯಿಯ ಸ್ಯಾಲ್ರಿನಲ್ಲಿ 12% ಆಫ್ ದ ಸ್ಯಾಲ್ರಿಗಿಂತ ಎಕ್ಸಸ್ ಏನಾದ್ರು ಎಂಪ್ಲಾಯರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದರೆ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಲೆಸ್ ದ್ಯಾನ್ 12% ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಇಟ್ಸ್ ಎನ್ ಎಕ್ಸಾಮ್ಟೆಡ್. ಇಂಟ್ರೆಸ್ಟ್ ಅಮೌಂಟು ಅಷ್ಟೇ 9.5%ಗಿಂತ ಎಕ್ಸಸ್ ಆಗಬಾರ್ದು. ಸೊ ಅದಕ್ಕಿಂತ ಕಡಿಮೆ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಲಾಸ್ಟಲ್ಲಿ ಸಿಗುವಂಥ ಲಮ್ಸಮ್ ಅಮೌಂಟು ಕೂಡ ಎಕ್ಸಾಮ್ಷನ್ ಸಿಗುತ್ತೆ ಅದರಲ್ಲಿ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಇನ್ನು ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ನಲ್ಲಿ ಇದು ಯಾವುದು ಲಿಮಿಟ್ನಲ್ಲಿ ನಮಗೆ ಎಕ್ಸಾಮ್ಷನ್ ಸಿಗಲ್ಲ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ನು ಕೂಡ ATCನಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಿದೆ ಅದು ಕೂಡ ಟ್ಯಾಕ್ಸೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಪ್ರಾವಿಡೆಂಟ್ ಫಂಡ್ ಏನಿದೆ ಅದು ಕೂಡ ಟ್ಯಾಕ್ಸೇಬಲ್ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಸಿಗುವಂಥ ಲಮ್ಸಮ್ ಅಮೌಂಟ್ ಏನಿದೆ ಅದನ್ನು ಟ್ಯಾಕ್ಸೇಬಲ್ ಅಂಡರ್ ಸ್ಯಾಲ್ರಿನಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಟ್ಯಾಕ್ಸೇಬಲ್ ಮಾಡ್ತೀವಿ. ಲಮ್ಸಮ್ ಅಮೌಂಟು ಕೂಡ ಲಾಸ್ಟಲ್ಲಿ ಟ್ಯಾಕ್ಸೇಬಲ್ ಆಗ್ತಾ ಹೋಗುತ್ತೆ. ಇನ್ನು ಪ್ರಾವಿಡೆಂಟ್ ಫಂಡ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ನ ಅಬ್ಸರ್ವ್ ಮಾಡೋದಾದರೆ ಇಸ್ ಎ ಕಂಪ್ಲೀಟ್ಲಿ ಕಾಂಟ್ರಿಬ್ಯೂಷನ್ ಏನಿದೆ ಎಂಪ್ಲಾಯಿ ಅಂದರೆ ಜನರಲ್ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಏನಿದೆ ಅದು ATCನಲ್ಲಿ ಕಂಪ್ಲೀಟಾಗಿ ಡಿಡಕ್ಷನ್ ಸಿಗುತ್ತೆ. ಇಲ್ಲಿ ಎಂಪ್ಲಾಯರ್ ಕಾನ್ಸೆಪ್ಟ್ ಬರದೇ ಇರೋದ್ರಿಂದ ನಮಗೆ ಇಲ್ಲಿ ಯಾವುದೇ ರೀತಿ ಬೇರೆದು ಯಾವುದೂ ಕೂಡ ಟ್ಯಾಕ್ಸೇಬಲ್ ಆಗಲ್ಲ. ಇನ್ನು ಲಾಸ್ಟ್ ಸಿಗುವಂಥ ಲಮ್ಸಮ್ ಅಮೌಂಟು ಕೂಡ ಟ್ಯಾಕ್ಸೇಬಲ್ ಲಿಟಿಗೆ ಬರಲ್ಲ. ಸೊ ಇದು ಪ್ರಾವಿಡೆಂಟ್ ಫಂಡ್ಗೆ ರಿಲೇಟೆಡ್ ಆಗಿರೋದು. ದೆನ್ ಫೈನಲಿ ಸ್ಯಾಲ್ರಿ ಹೆಡ್ನ ಕಂಪ್ಯೂಟ್ ಮಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಫಾರ್ಮ್ಯಾಟ್ ಬೇಕು. ಹೇಗೆ ಕಂಪ್ಯೂಟ್ ಮಾಡ್ತೀವಿ? ಸೊ ಆಲ್ರೆಡಿ ಡಿಸ್ಕಷನ್ ಮಾಡ್ದಂಗೆ ಬೇಸಿಕ್ ಸ್ಯಾಲರಿಯಿಂದ ಸ್ಟಾರ್ಟ್ ಮಾಡಬೇಕು. ಅಡ್ವಾನ್ಸ್ ಏನಾದರೂ ರಿಸೀವ್ ಮಾಡಿದರೆ ಅದನ್ನು ಆ್ಯಡ್ ಮಾಡ್ತೀವಿ. ದೆನ್ ಅಲೋವೆನ್ಸಸ್ಗಳನ್ನ ತೊಗೊಳ್ತಾ ಹೋಗ್ತೀವಿ. ಡಿಯರ್ನೆಸ್ ಅಲೋವೆನ್ಸಸ್ ಮತ್ತು ಬೋನಸ್, ಕಮಿಷನ್, ಇದಾದಮೇಲೆ ಟ್ಯಾಕ್ಸೇಬಲ್ ಪಾರ್ಟ್ ಬರುತ್ತಲ್ಲ, ಟ್ಯಾಕ್ಸೇಬಲ್ ಅಲೋವೆನ್ಸಸ್ ಮತ್ತು ಪಾರ್ಷಿಯಲಿ ಟ್ಯಾಕ್ಸೇಬಲಲ್ಲಿ ಟ್ಯಾಕ್ಸೇಬಲ್ ಪಾರ್ಟ್ ಆಫ್ ಅಲೋವೆನ್ಸಸ್ ಎಲ್ಲವನ್ನು ಟೋಟಲ್ ತೊಗೊಳ್ತೀವಿ. ದೆನ್ ಅರ್ನಡ್ ಲೀವ್ ಇತ್ತು ಅಂದರೆ ಟ್ಯಾಕ್ಸೇಬಲ್ ಪಕ್ವಿಸಿಟ್ಸ್ ಇತ್ತು ಅಂದರೆ ಆ ಅಮೌಂಟು, ಇದ್ರ ಜೊತೆಗೆ RPFನ ಕಾಂಟ್ರಿಬ್ಯೂಷನ್ ಇದೆಯಲ್ಲ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಾದ್ರು 12% ಆಫ್ ದ ಸ್ಯಾಲ್ರಿಗಿಂತ ಎಕ್ಸಸ್ ಆದರೆ ಟ್ಯಾಕ್ಸೇಬಲ್ ಆಗುತ್ತೆ ಅಂತ ಹೇಳಿದೆ. ಮತ್ತು ಇಂಟ್ರೆಸ್ಟ್ ಕೂಡ 9.5ಗಿಂತ ಕ್ರಾಸ್ ಆದರೆ ಟ್ಯಾಕ್ಸೇಬಲ್ ಆಗುತ್ತೆ ಅಂತ ಹೇಳಿದೆ. ಈ ಎಲ್ಲ ಅಮೌಂಟು ಏನು ಹೇಳಿದ್ವಿ, ಟ್ಯಾಕ್ಸೇಬಲ್ ಪೋರ್ಷನ್ಸ್ ಏನೆಲ್ಲ ಬರುತ್ತೆ ಅದೆಲ್ಲವನ್ನು ಟೋಟಲ್ ತೊಗೊಳ್ಬೇಕು. ಅದನ್ನು ನಾವು ಏನು ಹೇಳ್ತೀವಿ, ಗ್ರಾಸ್ ಸ್ಯಾಲರಿ ಅಂತ ಹೇಳ್ತೀವಿ. ಇದರಿಂದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಮಾಡ್ಕೊಳ್ತಿದ್ವಿ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಾವಾಗಿಂದ ಕೊಡ್ತಾ ಇದ್ದಾರೆ ಅಂದರೆ, ಈಗ ನಾವು ಇದೆಲ್ಲ ಕಂಪ್ಯೂಟ್ ಮಾಡಬೇಕು ಅಂದರೆ ಲಾಟ್ಸ್ ಆಫ್ ಲಾಸ್ನ ನಾವು ಓದಬೇಕು. ಮತ್ತು ಎಲ್ಲದಕ್ಕೂ ಕೂಡ ಪ್ರಾವಿಷನ್ಸ್ ಗೊತ್ತಿದ್ದರೆ ಮಾತ್ರ ನಾವು ಕಂಪ್ಯೂಟ್ ಮಾಡಲಿಕ್ಕಾಗೋದು. ಸೊ ಇದೆಲ್ಲನ ನಾನು ಏನೂ ಮಾಡ್ತಾಯಿಲ್ಲ, ಏನೆಲ್ಲ ರಿಸೀವ್ ಮಾಡಿದ್ವಿ ಪಾರ್ಷಿಯಲಿ ಟ್ಯಾಕ್ಸೇಬಲ್ ಯಾವುದು ಏನು ಕ್ಯಾಲ್ಕುಲೇಟ್ ಮಾಡ್ತಾಯಿಲ್ಲ. ಎಲ್ಲವನ್ನು ಒಟ್ಟಿಗೆ ಏನು ರಿಸೀವ್ ಮಾಡಿದ್ದೀನಿ ಆ್ಯಸ್ ಇಟ್ ಈಸ್ ಹಾಗೆ ಟೋಟಲ್ ತೊಗೊಂಡು ಡೈರೆಕ್ಟಾಗಿ ಒಂದೇ ಸಲ ಸ್ಟ್ಯಾಂಡರ್ಡಾಗಿ ಡಿಡಕ್ಷನ್ಸ್ ತೊಗೊಳ್ಳೋದು, ಅಂದರೆ ಎಕ್ಸಾಮ್ಷನ್ಸ್ ತೊಗೊಳ್ಳೋದು ಅಂತ, ಅದನ್ನು ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂತ ಹೇಳ್ತೀವಿ. ಓಲ್ಡ್ ರೆಜಿಮಲ್ಲಿ ನೀವೇನಾದ್ರು ಟ್ಯಾಕ್ಸ್ನ ಪೇ ಮಾಡ್ತಾ ಇದ್ದರೆ ನಿಮಗೆ 50,000 ತನಕ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ನ್ಯೂ ರೆಜಿಮಲ್ಲಿ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೆ 75,000 ತನಕ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ಸಪೋಸ್ ನೀವು ಮೇಲ್ಗಡೆ ಕಂಪ್ಯೂಟ್ ಮಾಡಬೇಕಾದ್ರೆ ಟ್ಯಾಕ್ಸೇಬಲ್ ಪೋರ್ಷನ್ನ ನೀವೇನಾದ್ರು ಆ್ಯಸ್ ಪರ್ ದ ಪ್ರಾವಿಷನ್ ನೀವೇನಾದ್ರು ಕಂಪ್ಯೂಟ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗಲ್ಲ. ಇನ್ನು ಸೆಕೆಂಡ್ ಬಂತು ಪ್ರೊಫೆಷನಲ್ ಟ್ಯಾಕ್ಸು, ಯೂಶ್ವಲಿ ಸ್ಟೇಟ್ ಗೌರ್ನಮೆಂಟ್ಗೆ ಪೇ ಮಾಡೋದ್ರಿಂದ ಈ ಅಮೌಂಟ್ನ ನಾವು ಇಲ್ಲಿ ಡಿಡಕ್ಟ್ ಮಾಡ್ಕೊಳ್ತೀವಿ. ಸೊ ಕರ್ನಾಟಕ ಗೌರ್ನಮೆಂಟ್ಗೆ ನಾವು 25,000ಗಿಂತ ಎಬೋವ್ ಸ್ಯಾಲ್ರಿ ಏನಾದ್ರು ಎಂಪ್ಲಾಯಿ ರಿಸೀವ್ ಮಾಡ್ತಾ ಇದ್ದರೆ ಆಗ ಪರ್ ಮಂತ್ 200 ರೂಪೀಸ್ ಪ್ರೊಫೆಷ್ನಲ್ ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಇನ್ನು ಎಂಟರ್ಟೈನ್ಮೆಂಟ್ ಅಲವೆನ್ಸಸ್ ನಾನು ಆಲ್ರೆಡಿ ಹೇಳ್ದಂಗೆ ಗೌರ್ನಮೆಂಟ್ ಎಂಪ್ಲಾಯೀಸ್ಗೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸಾಮ್ಟೆಡ್ ಮಾಡ್ತೀವಲ್ಲ ಅದನ್ನು ಅಲವೆನ್ಸಸಲ್ಲಿ ಟ್ಯಾಕ್ಸೇಬಲ್ ಮಾಡ್ತೀವಿ. ಟ್ಯಾಕ್ಸೇಬಲ್ ಮಾಡಿ ಇಲ್ಲಿ ನಾವೇನು ಮಾಡ್ತೀವಿ, ಎಕ್ಸಾಮ್ಷನ್ಸ್ ತೊಗೊಳ್ತೀವಿ. ಸೊ ಏನು ಬ್ಯಾಲೆನ್ಸ್ ಅಮೌಂಟ್ ಸಿಗುತ್ತೆ ಅದು ಇನ್ಕಮ್ ಫ್ರಮ್ ಟ್ಯಾಕ್ಸೇಬಲ್ ಪೋರ್ಷನ್ ಆಫ್ ಸ್ಯಾಲರಿ ಆಗುತ್ತೆ. ಅದನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕರಿಬೋದು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಇನ್ಕಮ್ ಬಂದು ರೆಂಟಲ್ ಇನ್ಕಮು. ಸೊ ಈ ಇನ್ಕಮ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ನಲ್ಲಿ ಕ್ಯಾಟಗರೈಸ್ ಮಾಡಿದ್ದಾರೆ. ಸೊ ಈ ಹೆಡ್ನಲ್ಲಿ ಏನೆಲ್ಲ ಟ್ಯಾಕ್ಸೇಬಲ್ ಪ್ರಾವಿಷನ್ಸ್ ಇದೆ ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಬರೋಣ. ಸೊ ಬೇಸಿಕಲಿ ನಾವು ಹೌಸ್ ಪ್ರಾಪರ್ಟಿ ಅಂದ ತಕ್ಷಣ ರೆಂಟಲ್ ಪರ್ಪಸ್ಗೆ ಏನಾದ್ರು ಹೌಸ್ನ ರೆಂಟಿಗೆ ಕೊಟ್ಟಿದ್ರೆ ಆವಾಗ ಮಾತ್ರ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀವಿ. ಬಟ್ ಆದರೆ ಯಾವುದಾದ್ರೂ ಬಿಲ್ಡಿಂಗ್ನ ಅಥವಾ ಅದ್ರ ಲ್ಯಾಂಡ್ ಅಟ್ಯಾಚ್ ಆಗಿದ್ದರೆ ಅದು ಫಾರ್ ಎಕ್ಸಾಂಪಲ್ ಪಾರ್ಕಿಂಗ್ ಲಾಟ್ ಇರ್ಬೋದು, ಆಫೀಸ್ ಇರ್ಬೋದು, ಶಾಪ್ಸ್ ಇರ್ಬೋದು, ಅಥವಾ ಎನಿ ಬಿಲ್ಡಿಂಗ್ ನಿಮ್ಮದು ಮೇನ್ ಇಂಟೆನ್ಷನ್ ಏನಾಗಿರಬೇಕು, ರೆಂಟಲ್ ಪರ್ಪಸ್ ಆಗಿರಬೇಕು. ಸೊ ಆ ಥರ ಇರುವಂಥ ಪ್ರತಿ ಇನ್ಕಮ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಕಂಪ್ಯೂಟ್ ಮಾಡ್ತೀವಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಹೆಡ್. ಸೊ ಇದನ್ನು ಕಂಪ್ಯೂಟ್ ಮಾಡಲಿಕ್ಕೆ ಬೇರೆ
ಬೇರೆ ಯಾದಂಥ ಸ್ಟ್ರಕ್ಚರ್ನ ನಾವು ಫಾಲೋ ಮಾಡಿದ್ದೀವಿ ಮತ್ತು ಅದರದಂಥ ಡಿಡಕ್ಷನ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಬರ್ತೀವಿ. ದೆನ್ ಇಲ್ಲಿ ಕೋರ್ ಕಾನ್ಸೆಪ್ಟ್ ಏನಂತಂದರೆ ಅಸೆಸಿನೇ ಓನರ್ ಆಫ್ ದ ಬಿಲ್ಡಿಂಗ್ ಆಗಿರಬೇಕು. ಆಗ ಮಾತ್ರ ನಾವೇನು ಮಾಡ್ಬೋದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕಂಪ್ಯೂಟ್ ಮಾಡ್ಬೋದು. ಅದರ್ವೈಸ್ ಓನರ್ಶಿಪ್ ಬೇರೆಯವ್ರ ಹತ್ರ ಇದ್ದು ಇನ್ಕಮ್ ರೆಂಟಲ್ ಇನ್ಕಮ್ನ ಅಸೆಸಿ ಕಲೆಕ್ಟ್ ಮಾಡ್ತಿದ್ರು ಕೂಡ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕಂಪ್ಯೂಟ್ ಮಾಡೋಕ್ಕಾಗಲ್ಲ. ದೆನ್ ಆ ಇನ್ಕಮ್ ಪ್ರೀವಿಯಸ್ ಇಯರ್ನಲ್ಲಿ ಜನ್ರೇಟ್ ಆಗಿರಬೇಕು. ಆಗ ಮಾತ್ರ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಕಂಪ್ಯೂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದೆನ್ ಯಾವುದೆಲ್ಲ ಪ್ರಾಪರ್ಟಿನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ನೋಡ್ತೀವಿ ಅಂತಂದರೆ, ಯಾವುದಾದ್ರೂ ಬಿಲ್ಡಿಂಗ್, ದೆನ್ ಅದ್ರ ಜೊತೆಗೆ ಅಟ್ಯಾಚ್ ಆಗಿರುವಂಥ ಲ್ಯಾಂಡ್, ಎರಡನ್ನೂ ಕೂಡ ನೀವು ಏನಾದ್ರು ರೆಂಟೆಡ್ ಪರ್ಪಸ್ಗೆ ಕೊಟ್ಟಿದ್ರೆ ಆವಾಗ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಸಪೋಸ್ ಇಸ್ ಎ ಕಂಪ್ಲೀಟ್ಲಿ ಲ್ಯಾಂಡ್, ಅಲ್ಲಿ ಯಾವುದೇ ರೀತಿ ಬಿಲ್ಡಿಂಗ್ ಇಲ್ಲ, ಅದನ್ನು ರೆಂಟೆಡ್ ಕೊಟ್ಟಿದ್ರೆ ಅದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಕಂಪ್ಯೂಟ್ ಮಾಡೋಕ್ಕಾಗಲ್ಲ. ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಕಂಪ್ಯೂಟ್ ಮಾಡಬೇಕಾಗುತ್ತೆ. ದೆನ್ ಸೆಕೆಂಡ್ ಒಂದು ಏನಂತಂದರೆ, ಯಾವುದೇ ಕಾರಣಕ್ಕೂ ಅಸೆಸಿ ಆ ಬಿಲ್ಡಿಂಗ್ನ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿರಂಗಿಲ್ಲ. ಸಪೋಸ್ ಅದನ್ನ ಯೂಸ್ ಮಾಡ್ಕೊಂಡಿದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ನಲ್ಲಿ ಕನ್ಸಿಡರ್ ಮಾಡ್ತೀವಿ. ಅವನು ಓನಾಗಿ ಆ ಬಿಲ್ಡಿಂಗ್ನ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ಗೆ ಯೂಸ್ ಮಾಡಿಕೊಂಡು ಅದನ್ನು ರೆಂಟ್ ಅಂತ ಚಾರ್ಜ್ ಮಾಡಿ ಅದನ್ನು ಹೌಸ್ ಪ್ರಾಪರ್ಟಿನಲ್ಲಿ ಕಂಪ್ಯೂಟ್ ಮಾಡಲಿಕ್ಕೆ ಬರಲ್ಲ. ಇದೆರಡು ಬೇಸಿಕ್ ಥಿಂಗ್ಸ್ನ ನಮಗೆ ಗೊತ್ತಿರಬೇಕು. ದೆನ್ ಹೌಸ್ ಪ್ರಾಪರ್ಟೀಸ್ನಲ್ಲಿ 3 ಟೈಪ್ಸಲ್ಲಿ ನಾವು ಕ್ಯಾಟಗರೈಸ್ ಮಾಡ್ಕೊಳ್ತೀವಿ: ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಲೆಟ್ಔಟ್ ಪ್ರಾಪರ್ಟಿ, ಇನ್ಹೆರಿಟೆಡ್ ಪ್ರಾಪರ್ಟಿ ಅಂತ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತಂದರೆ ಬೇಸಿಕಲಿ ಅಸೆಸಿ ತನ್ನ ಲೈಫ್ನ ಲೀಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿರುವಂಥ ಪ್ರಾಪರ್ಟಿನ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಲೆಟ್ಔಟ್ ಪ್ರಾಪರ್ಟಿ ಅಂತಂದರೆ ತಾನು ಇಲ್ಲ, ಅದ್ರ ಬದಲಿಗೆ ಯಾರೋ ಬೇರೆ ಪರ್ಸನ್ಸ್ಗೆ ಏನು ಮಾಡಿದ್ದಾನೆ, ರೆಂಟಲ್ ಪರ್ಪಸ್ಗೋಸ್ಕರ ಕೊಟ್ಟಿದ್ದಾನೆ, ಅಂಥ ಪ್ರಾಪರ್ಟಿನ ನಾವೇನು ಹೇಳ್ತೀವಿ, ಲೆಟ್ಔಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇನ್ನು ಥರ್ಡ್ ಕ್ಯಾಟಗರಿ ಇನ್ಹೆರಿಟೆಡ್ ಪ್ರಾಪರ್ಟಿ ಬಂದು ಯೂಶಲಿ ಆನ್ಸಿಸ್ಟರ್ ಪ್ರಾಪರ್ಟಿ. ಸೊ ಈ ಆನ್ಸಿಸ್ಟರ್ ಪ್ರಾಪರ್ಟಿನ ನಾವು ಆನ್ ದಿ ಬೇಸಿಸ್ ಆಫ್ ಯೂಸೇಜ್ ಮೇಲೆ ಕ್ಯಾಟಗರೈಸ್ ಮಾಡ್ತೀವಿ. ಸಪೋಸ್ ಅದನ್ನ ಸೆಲ್ಫ್ ಆಕ್ಯುಪೈಡ್ ಮಾಡ್ಕೊಂಡಿದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನ ಕಂಪ್ಯೂಟ್ ಮಾಡೋ ರೀತಿಯಲ್ಲಿ ಕಂಪ್ಯೂಟ್ ಮಾಡ್ತೀವಿ. ಸಪೋಸ್ ಅದನ್ನ ಲೆಟ್ಔಟ್ ಪರ್ಪಸ್ಗೆ ಏನಾದ್ರು ರೆಂಟಲ್ಗೆ ಕೊಟ್ಟಿದ್ರೆ ಆವಾಗ ಏನು ಮಾಡ್ತೀವಿ, ಲೆಟ್ಔಟ್ ಪ್ರಾಪರ್ಟಿನ ಕಂಪ್ಯೂಟ್ ಮಾಡೋ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಆನ್ ದಿ ಬೇಸಿಸ್ ಆಫ್ ಯೂಸೇಜ್ ಅದನ್ನು ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಬೇಸಿಕಲಿ 2 ಕ್ಯಾಟಗರಿನಲ್ಲಿ ಮಾತ್ರ ಕಂಪ್ಯೂಟೇಷನ್ ಮಾಡೋದು. ಸೊ ಲೆಟ್ಔಟ್ ಪ್ರಾಪರ್ಟಿನಲ್ಲಿ ಕನ್ಫ್ಯೂಷನ್ ಇಲ್ಲ. ಸೊ ಯಾವುದನ್ನ ರೆಂಟಲ್ ಅಂತ ಕನ್ಸಿಡರ್ ಮಾಡಿದ್ದೀರಾ ಅದು ಲೆಟ್ಔಟ್ ಪ್ರಾಪರ್ಟಿ ಆಗಿರುತ್ತೆ. ಸಮ್ ಟೈಮ್ ಏನಾಗುತ್ತೆ, ಸೊ ಅಸೆಸಿ ಅವನೇನೆ 2-3 ಪ್ರಾಪರ್ಟಿನ ಸೆಲ್ಫ್ ಆಕ್ಯುಪೈಡ್ ಅಂತ ಡಿಕ್ಲೇರ್ ಮಾಡ್ಕೊಳ್ತಾನೆ ಬಿಕಾಸ್ ಆಫ್ ಟ್ಯಾಕ್ಸ್ ಅವಾಯ್ಡೆನ್ಸ್. ಸೊ ಇಂಥ ಸಿಚುಯೇಷನಲ್ಲಿ ಕಂಡೀಷನ್ಸ್ ಚೇಂಜಸ್ ಇರುತ್ತೆ. ಸೊ ಯೂಶಲಿ ಒಂದು ಪ್ರಾಪರ್ಟಿನ ಯಾವುದಕ್ಕೆ ಮುನ್ಸಿಪಲ್ ವ್ಯಾಲ್ಯೂ ಹೈಯರ್ ಇದೆ ಆ ಒಂದು ಪ್ರಾಪರ್ಟಿನ ಸೆಲ್ಫ್ ಆಕ್ಯುಪೈಡ್ ಅಂತ ಡಿಕ್ಲೇರ್ ಮಾಡಿ, ಉಳಿದ ಪ್ರಾಪರ್ಟೀಸ್ ಏನಿದೆ ಅವನು ಸೆಲ್ಫ್ ಆಕ್ಯುಪೈಡ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು, ಉಳಿದ ಪ್ರಾಪರ್ಟಿನ ಡೀಮ್ಡ್ ಟು ಬಿ ಲೆಟ್ಔಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾಯಿದ್ರು. ಬಟ್ ಆದರೆ 2019-20 ಆನ್ವರ್ಡ್ಸ್ ಏನಾಗಿದೆ, 2 ಹೌಸ್ಗೆ ಸೆಲ್ಫ್ ಆಕ್ಯುಪೈಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೋದು. ಇನ್ನು ಉಳಿದದ್ದನ್ನು ನಾವೇನು ಮಾಡ್ತೀವಿ, ಡೀಮ್ಡ್ ಟು ಬಿ ಲೆಟ್ಔಟ್ ಅಂತ ಹೇಳಿ ಲೆಟ್ಔಟ್ ಪ್ರಾಪರ್ಟಿ ಕಾಂಪ್ಯೂಟೇಷನ್ ಮಾಡೋ ರೀತಿಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ. ಇನ್ನು ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ ಹೌಸ್ ಪ್ರಾಪರ್ಟಿಗೆ. ಯಾವುದು ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರು ಬಿಲ್ಡಿಂಗ್ನ ಸ್ಟಾಫ್ ಕ್ವಾರ್ಟರ್ಸ್ಗೆ ಎಂಪ್ಲಾಯಿ ಕ್ವಾರ್ಟರ್ಸ್ ಆಗಿ ಕೊಟ್ಟು ಅದರಿಂದ ರೆಂಟಲ್ ಕಲೆಕ್ಟ್ ಮಾಡ್ತಾ ಇದ್ರು ಕೂಡ ಅದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ನಲ್ಲಿ ಕನ್ಸಿಡರ್ ಮಾಡಬೇಕು. ಇನ್ನು ಸೆಕೆಂಡ್ ಒಂದು, ಯಾವುದಾದ್ರೂ ಬಿಲ್ಡಿಂಗ್ನ ಬ್ಯಾಂಕು, ಪೋಸ್ಟ್ ಆಫೀಸು, ಪೊಲೀಸ್ ಸ್ಟೇಷನ್ಗೆ, ಈ ಥರದ್ದು ಯಾವುದಾದ್ರು ಒಂದು ಇನ್ಸ್ಟಿಟ್ಯೂಷನ್ಗೆ ಏನಾದ್ರು ಆಫೀಸ್ಗೆ ಏನಾದ್ರು ಲೆಟ್ಔಟ್ ಮಾಡಿದರೆ ಅದನ್ನು ಕೂಡ ಇನ್ಕಮ್ ಫ್ರಮ್ ಬಿಸ್ನೆಸ್ನಲ್ಲಿ ಕನ್ಸಿಡರ್ ಮಾಡಬೇಕು ಹೊರತು ಅದನ್ನು ಹೌಸ್ ಪ್ರಾಪರ್ಟಿ ಹೆಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ದೆನ್ ಕಾಂಪೋಸಿಟ್ ಲೆಟ್ಟಿಂಗ್ ಆಫ್ ದ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಫರ್ನಿಶ್ಡ್ ಹೌಸ್ ಆಗಿದ್ರೆ ಫರ್ನಿಚರ್ ಕೂಡ ಆ್ಯಡಪ್ ಆಗಿರುತ್ತೆ, ಇದನ್ನು ನಾವು ಕಾಂಪೋಸಿಟ್ ಲೆಟ್ಔಟ್ ಅಂತ ಹೇಳ್ತೀವಿ. ಆ ಫರ್ನಿಚರ್ಗೆ ಏನು ರೆಂಟಲ್ ಚಾರ್ಜ್ ಮಾಡಿರ್ತಾರೆ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಕಂಪ್ಯೂಟ್ ಮಾಡಬೇಕು, ಅದನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಕ್ಯಾಲ್ಕುಲೇಷನ್ಗೆ ತೊಗೊಳ್ಬಾರ್ದು. ಫಾರ್ ಎಕ್ಸಾಂಪಲ್ PG ಅಕಾಮಿಡೇಷನ್ನು, ಸೊ ಪೇಯಿಂಗ್ ಗೆಸ್ಟ್ ಆಗಿ ಜಾಯ್ನ್ ಆಗಿದ್ದಾರೆ, ಅಲ್ಲಿ ಕೂಡ ರೆಂಟ್ ಅಂತಲೇ ಕಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಕೂಡ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಬೇಕು ಹೊರತು ಅದನ್ನು ಹೌಸ್ ಪ್ರಾಪರ್ಟಿ ಇನ್ಕಮ್ ಥರ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಇದೆಲ್ಲ ಎಕ್ಸೆಪ್ಷನ್ಸ್ಗಳು ನಮಗೆ ಹೌಸ್ ಪ್ರಾಪರ್ಟಿಗೆ ಯಾವುದು ಲಿಂಕ್ ಆಗಲ್ಲ ಅನ್ನೋದನ್ನು ಕ್ಲಾರಿಫಿಕೇಷನ್ ಕೊಡುತ್ತೆ. ಮತ್ತು ಯಾವುದೆಲ್ಲ ಬಿಸ್ನೆಸ್ ಇನ್ಕಮ್ಗೆ ಮತ್ತು ಬೇರೆ ಸೋರ್ಸಸ್ ಆಫ್ ಇನ್ಕಮ್ಗೆ ಕಂಪ್ಯೂಟ್ ಮಾಡ್ತೀವಿ ಅನ್ನೋದನ್ನು ಕೂಡ ಕ್ಲಾರಿಫಿಕೇಷನ್ ಕೊಡುತ್ತೆ. ಇನ್ನು ಕೆಲವು ಒಂದು ಅಸೆಸಿಗೆ ಓನರ್ಸ್ಗೆ ಈವೊಂದು ಅವರು ರೆಂಟೆಡ್ ಕೊಟ್ಟಿದ್ರು ಕೂಡ ಅವ್ರಿಗೆ ಕಂಪ್ಲೀಟ್ಲಿ ಎಕ್ಸಂಪ್ಷನ್ ಸಿಗುತ್ತೆ.
ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹ್ಯಾಂಡರ್ನಲ್ಲಿ ಯಾರಿಗೆಲ್ಲ ಸಿಗುತ್ತೆ ಅಂದರೆ ಲೋಕಲ್ ಅಥಾರಿಟಿ, ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್ನು, ಚಾರಿಟೇಬಲ್ ಟ್ರಸ್ಟು, ಟ್ರೇಡ್ ಯೂನಿಯನ್ನು, ಪೊಲಿಟಿಕಲ್ ಪಾರ್ಟಿ, ಯೂನಿವರ್ಸಿಟೀಸು, ಹಾಸ್ಪಿಟಲ್, ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು, ಇವರೆಲ್ಲರೂ ಕೂಡ ಸಪೋಸ್ ಅವರು ಯಾವುದಾದ್ರು ಬಿಲ್ಡಿಂಗ್ನ ರೆಂಟಲ್ ಪರ್ಪಸ್ಗೆ ಕೊಟ್ಟಿದ್ರು, ಅದರಿಂದ ಇನ್ಕಮ್ ಜನ್ರೇಟ್ ಆಗ್ತಿದ್ರು ಕೂಡ ಅದನ್ನು ನಾವು ಎಕ್ಸಾಮ್ಟೆಡ್ ಮಾಡಬೇಕು ಹೊರತು ಅದನ್ನು ಹೌಸ್ ಪ್ರಾಪರ್ಟಿನಲ್ಲಿ ಟ್ಯಾಕ್ಸೇಬಲ್ ಮಾಡೋ ಹಾಗಿಲ್ಲ. ಇನ್ನು ಬೇಸಿಕಲಿ ಏನೆಲ್ಲ ಡಿಡಕ್ಷನ್ ಸಿಗುತ್ತೆ ನಮಗೆ ಹೌಸ್ ಪ್ರಾಪರ್ಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಂದರೆ ಒಂದು ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತೆ. ಸೊ ಇದನ್ನು ನಾವು GAV ಕ್ಯಾಲ್ಕುಲೇಷನ್ ಬೇಕಾದರೆ ನಮಗೆ GAV ಇಂದ ನಾವು ಡಿಡಕ್ಷನ್ ಮಾಡ್ಕೊಳ್ತೀವಿ. GAV ಇಸ್ ನಥಿಂಗ್ ಬಟ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಮುನ್ಸಿಪಲ್ ವ್ಯಾಲ್ಯೂ ಏನಿದೆ ಅಸೆಟ್ದು ಅದ್ರ ಮೇಲೆ ನಾವೇನು ಮಾಡ್ತೀವಿ, ಮುನ್ಸಿಪಲ್ ಟ್ಯಾಕ್ಸ್ನ ಕಂಪ್ಯೂಟ್ ಮಾಡ್ತೀವಿ. ದಿಸ್ ಇಸ್ ದ ಒನ್ ಆಫ್ ದ ಡಿಡಕ್ಷನ್ ಡಿಡಕ್ಟ್ ಮಾಡ್ಕೊಳ್ಬೋದು. ದೆನ್ ಅದಕ್ಕೆ ಕಂಡೀಷನ್ ಏನಿದೆ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಮುನ್ಸಿಪಲ್ ಟ್ಯಾಕ್ಸ್ನ ಓನರೇ ಪೇಮೆಂಟ್ ಮಾಡಿರಬೇಕು ಮತ್ತು ಅದು ಡ್ಯೂರಿಂಗ್ ದ ಫಿನಾನ್ಷಿಯಲ್ ಇಯರಲ್ಲೇ ಪೇಮೆಂಟ್ ಆಗಿರಬೇಕು. ಈ ಎರಡೂ ಕಂಡೀಷನ್ನ ಫುಲ್ಫಿಲ್ ಮಾಡಿದ್ದಾರೆ ಅಂತಂದರೆ ಆವಾಗ ನಾವೇನು ಮಾಡ್ತೀವಿ, GAVಯಿಂದ ಮುನ್ಸಿಪಲ್ ಟ್ಯಾಕ್ಸ್ನ ಡಿಡಕ್ಷನ್ ಮಾಡ್ಕೊಳ್ಬೋದು. ಅದರ್ವೈಸ್ ಟೆನೆಂಟ್ ಪೇ ಮಾಡಿದರೆ ಅಥವಾ ಅದು ರಿಲೆವೆಂಟ್ ಫಿನಾನ್ಷಿಯಲ್ ಇಯರ್ಗೆ ಸಂಬಂಧಪಟ್ಟಿಲ್ಲ ಅಂತಂದರೆ ಆವಾಗ ಆ ಮುನ್ಸಿಪಲ್ ಟ್ಯಾಕ್ಸ್ನ ಡಿಡಕ್ಟ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಇನ್ನು ಸೆಕೆಂಡ್ ಒನ್ ಬಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ನು. ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಮೇಲೆ ಲೆಟ್ಔಟ್ ಪ್ರಾಪರ್ಟಿಗೆ ಮಾತ್ರ ನಾವೇನು ಮಾಡ್ತೀವಿ, 30% ಆಫ್ ದ ಡಿಡಕ್ಷನ್ಸ್ನ ತೊಗೊಳ್ತೀವಿ. ಆ್ಯನ್ಯುವಲ್ ವ್ಯಾಲ್ಯೂ ಮೇಲೆ ತಗೊಳ್ತಾ ಹೋಗ್ತೀವಿ. ಯಾಕೆ ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ ಹೌಸ್ ಪ್ರಾಪರ್ಟಿದು ಇನ್ಶೂರೆನ್ಸ್ ಇರ್ಬೋದು, ರಿಪೇರ್ ಇರ್ಬೋದು, ಎಲೆಕ್ಟ್ರಿಸಿಟಿ, ವಾಟರ್ ಚಾರ್ಜಸ್ಸು, ಈ ಥರ ಏನೆಲ್ಲ ಅಡಿಷ್ನಲ್ ಮೇಂಟೆನೆನ್ಸ್ ಚಾರ್ಜಸ್ ಇದೆ ಅದನ್ನೆಲ್ಲವನ್ನು ಸಪ್ರೇಟೆಡ್ ಡಿಡಕ್ಷನ್ ಮಾಡ್ಕೊಳ್ಳೋ ಬದಲು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಹೇಳಿ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಏನು ಮಾಡ್ತೀವಿ, 30% ಕಂಪ್ಯೂಟ್ ಮಾಡ್ತೀವಿ. ಸಪೋಸ್ ಆ್ಯನ್ಯುವಲ್ ವ್ಯಾಲ್ಯೂ ನಿಲ್ಲಾಗಿದ್ದರೆ ನಿಮಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ನು ಕೂಡ ನಿಲ್ಲಾಗುತ್ತೆ. ಹಾಗಾಗಿನೇ ಹೇಳ್ತಿರೋದು ಯೂಶಲಿ ಲೆಟ್ಔಟ್ ಪ್ರಾಪರ್ಟಿನಲ್ಲಿ ಮಾತ್ರ ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಅಬ್ಸರ್ವ್ ಮಾಡ್ತೀವಿ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಬರಲ್ಲ. ಇನ್ನು ಥರ್ಡ್ ಕ್ಯಾಟಗರಿ ಬಂದು ಹೋಮ್ ಲೋನ್ ಏನಾದ್ರು ತೊಗೊಂಡು ಅದ್ರದ್ದು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತಾಯಿದ್ರೆ ಅದನ್ನು ಕೂಡ ನಾವು ಡಿಡಕ್ಷನ್ಸ್ ತೊಗೊಳ್ತೀವಿ. ಸೊ ಈ ಡಿಡಕ್ಷನ್ಸ್ನ ಕ್ಲೈಮ್ ಮಾಡೋದಕ್ಕೆ ಕಂಡೀಷನ್ಸ್ ಇದೆ. ಹೋಮ್ ಲೋನ್ನ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ತೊಗೊಂಡಿದ್ದೀರಾ ಅಥವಾ ಲೆಟ್ಔಟ್ ಪ್ರಾಪರ್ಟಿಗೆ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಕನ್ಸಿಡರ್ ಆಗುತ್ತೆ. ಯೂಶಲಿ ಲೆಟ್ಔಟ್ ಪ್ರಾಪರ್ಟಿಗೆ ತೊಗೊಂಡಿದ್ರೆ ನಮಗೆ ಆಲ್ಮೋಸ್ಟ್ ಏನು ಇಂಟ್ರೆಸ್ಟ್ ಪೇಮೆಂಟ್ ಆಗುತ್ತೆ ಅದಷ್ಟು ಕೂಡ ಡಿಡಕ್ಷನ್ ಸಿಗುತ್ತೆ. ಬಟ್ ಅದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗಾದರೆ ನಿಮಗೆ 2 ಕಂಡೀಷನ್ ಇದೆ. ಒಂದು, ಆನ್ ಆರ್ ಆಫ್ಟರ್ 1 ಏಪ್ರಿಲ್ 1999 ಆದಮೇಲೆ ಏನಾದರೂ ಕನ್ಸ್ಟ್ರಕ್ಷನ್ಸ್ ಕಂಪ್ಲೀಟ್ ಆಗಿದ್ದರೆ ನಿಮಗೆ 2 ಲ್ಯಾಕ್ ತನಕ ಮ್ಯಾಕ್ಸಿಮಮ್ ಡಿಡಕ್ಷನ್ಸ್ ತೊಗೋಬೋದು. ಇದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ. ಬಿಫೋರ್ 1 ಏಪ್ರಿಲ್ 1999 ಆದರೆ 30,000 ಈಸ್ ದ ಮ್ಯಾಕ್ಸಿಮಮ್ ಡಿಡಕ್ಷನ್. ಇದು ಕಂಡೀಷನು. ಬಟ್ ಲೆಟ್ಔಟ್ ಪ್ರಾಪರ್ಟಿಗೆ ಈ ಕಂಡೀಷನ್ ಇಲ್ಲ. ಮ್ಯಾಕ್ಸಿಮಮ್ ನಾವು ಎಷ್ಟಾದರೂ ಡಿಡಕ್ಷನ್ಸ್ ತೊಗೋಬೋದು. ಯಾಕೆ ಈ ಕಂಡೀಷನ್ ಹಾಕಿದ್ದಾರೆ ಅಂದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿನಲ್ಲಿ ನಾವು ಕಂಪ್ಯೂಟ್ ಮಾಡಿ ಡಿಡಕ್ಷನ್ಸ್ ಅಂತ ತೊಗೊಳ್ಳೋದು ಇದೊಂದೇ. ಸೊ ಮ್ಯಾಕ್ಸಿಮಮ್ 2 ಲ್ಯಾಕ್ ತನಕ ಮೈನಸ್ ಮಾಡ್ಕೋಬೋದು. ಅಂದರೆ ಸೆಲ್ಫ್ ಆಕ್ಯುಪೈಡ್ ಲಾಸ್ ಬಂದು ಹೌಸ್ ಪ್ರಾಪರ್ಟಿನಲ್ಲಿ 2 ಲ್ಯಾಕ್ ರುಪೀಸ್ ಇಸ್ ಅ ಮ್ಯಾಕ್ಸಿಮಮ್ ಲಾಸ್ನ ನಾವು ತೋರಿಸ್ಕೊಳ್ಬೋದು. ಅದಕ್ಕಿಂತ ಲಾಸ್ನ ನಾವು ತೋರಿಸ್ಕೊಳ್ಳೋಕೆ ಬರಲ್ಲ. ಬಟ್ ಲೆಟ್ಔಟ್ ಪ್ರಾಪರ್ಟಿನಲ್ಲಿ ಇನ್ಕಮ್ ಜನ್ರೇಟ್ ಆಗೋದ್ರಿಂದ ಸೊ ಈ ಲಿಮಿಟ್ ಅಲ್ಲಿಗೆ ಅಪ್ಲೈ ಆಗಲ್ಲ. ದೆನ್ ಇನ್ನೂ ಒಂದು ಕಂಡೀಷನ್ ಏನಂದರೆ ಮಸ್ಟ್ ಆ್ಯಂಡ್ ಶುಡ್ ಹೌಸ್ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ ಪರ್ಪಸ್ಗೆ ಅಥವಾ ಬೈಯಿಂಗ್ ಪರ್ಪಸ್ಗೆ ಆ ಲೋನ್ನ ರೈಸ್ ಮಾಡಿರಬೇಕು. ಅದರ್ವೈಸ್ ಬೇರೆ ಪರ್ಪಸ್ಗೆ ಏನಾದರೂ ರೈಸ್ ಮಾಡಿ ಅದರ ಇಂಟ್ರೆಸ್ಟ್ನ ನಾವು ಇಲ್ಲಿ ಡಿಡಕ್ಟ್ ಮಾಡ್ಕೊಳ್ಳೋಕೆ ಬರಲ್ಲ. ದೆನ್ ಇಲ್ಲಿ ಪ್ರೀ ಅಕ್ವಿಸಿಷನ್ ಮತ್ತು ಪೋಸ್ಟ್ ಅಕ್ವಿಸಿಷನ್ ಅನ್ನೋಂಥ ಕಾನ್ಸೆಪ್ಟ್ ಕೂಡ ಬರುತ್ತೆ. ಪ್ರೀ ಅಕ್ವಿಸಿಷನ್ ಅಂತಂದರೆ ಇನ್ನು ಮನೆ ಕನ್ಸ್ಟ್ರಕ್ಷನ್ ಟೈಮ್ ಪೀರಿಯಡಲ್ಲೇ ಇಂಟ್ರೆಸ್ಟ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಮತ್ತು ಪೋಸ್ಟ್ ಅಕ್ವಿಸಿಷನ್ ಬಂದು ಆಫ್ಟರ್ ಕಂಪ್ಲೀಷನ್ ಆದಮೇಲೆ ಏನು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀವಿ ಅದನ್ನು ಪೋಸ್ಟ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಸೊ ನಾವು ಈಗ ಏನು ಡಿಸ್ಕಷನ್ ಮಾಡಿದ್ವಿ ಅದು ಪೋಸ್ಟ್ ಅಕ್ವಿಸಿಷನ್ ಟೈಮ್ ಪೀರಿಯಡ್ದು. ಪ್ರೀ ಅಕ್ವಿಸಿಷನ್ ಟೈಮ್ ಪೀರಿಯಡ್ದು ಏನು ಇಂಟ್ರೆಸ್ಟ್ ಬರುತ್ತೆ ಅದನ್ನು ನಾವೇನು ಮಾಡ್ತೀವಿ, ಯಾವಾಗ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯಿತು ಅದ ನೆಕ್ಸ್ಟ್ 5 ಇಯರ್ಸಲ್ಲಿ ಏನು ಮಾಡಬೇಕು, ಈಕ್ವಲ್ ಇನ್ಸ್ಟಾಲ್ಮೆಂಟ್ ಆಗಿ ಅದನ್ನು ಡಿಡಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 10,000 ರುಪೀಸ್ ಏನಾದರೂ ಪ್ರೀ ಅಕ್ವಿಸಿಷನ್ ಪೀರಿಯಡ್ದು ಇಂಟ್ರೆಸ್ಟ್ ಇದೆ ಅಂತಂದರೆ ಅದನ್ನು 1/5 ಮಾಡಿಕೊಂಡು, ಅಂದರೆ 5 ಇನ್ಸ್ಟಾಲ್ಮೆಂಟ್ ಮಾಡಿಕೊಂಡು ಎವ್ರಿ ಫಿನಾನ್ಷಿಯಲಿ ಅಸೆಸ್ಮೆಂಟ್ ಇಯರ್ನಲ್ಲಿ ಏನು ಕಂಪ್ಲೀಟ್ ಮಾಡ್ತೀವಿ ಪ್ರೀ ಅಕ್ವಿಸಿಷನ್ದು 2,000 ರುಪೀಸ್ ಏನು ಮಾಡ್ತಾ ಬರ್ತೀನಿ, ಡಿಡಕ್ಟ್ ಮಾಡ್ತಾ ಬರ್ತೀನಿ. ಸೊ ಈ ರೀತಿ ಕಂಪ್ಲೀಟಾಗಿ 5 ವರ್ಷಕ್ಕೆ ಅದೇನಾಗಬೇಕು, ಪ್ರೀ ಅಕ್ವಿಸಿಷನ್ ಪೀರಿಯಡ್ದು ಇಂಟ್ರೆಸ್ಟ್ ಏನಿದೆ ಅದು ಡಿಡಕ್ಷನ್ ಮಾಡಿ ಕಂಪ್ಲೀಟ್
ಎಂಡ್ ಆಗಬೇಕು. ಸೊ ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡಬಾರ್ದು. ಓನ್ಲಿ ಪೋಸ್ಟ್ ಅಕ್ವಿಸಿಷನ್ ಇಂಟ್ರೆಸ್ಟ್ ಮಾತ್ರ ಎವ್ರಿ ಇಯರ್ ಆ ಇಯರ್ ಎಷ್ಟಾಗಿದೆ ಅಷ್ಟನ್ನು ಆವಾಗಲೇ ಏನು ಮಾಡ್ತಾ ಬರ್ತಾರೆ, ಡಿಡಕ್ಷನ್ ಮಾಡ್ತಾ ಬರ್ತಾರೆ. ಇನ್ನು ಹೇಗೆ ಕಾಂಪ್ಯೂಟ್ ಮಾಡೋದು ಹೌಸ್ ಪ್ರಾಪರ್ಟಿನ ಅಂತ ನೋಡೋದಾದರೆ, ಇದು ನಾನು ಲೆಟ್ಔಟ್ ಪ್ರಾಪರ್ಟಿದು ಕಾಂಪ್ಯೂಟೇಷನ್ದು ಫಾರ್ಮೇಟ್ನ ಶೋ ಮಾಡ್ತಾ ಇರೋದು. ಸೊ ಇಲ್ಲಿ ನಮಗೆ ಫಸ್ಟ್ ಪೋರ್ಷನ್ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಇಲ್ಲೇನು ಹೇಳ್ತಿದ್ದಾರೆ, ಮೊದಲನೇದು ಏನು ಹೇಳ್ತಾರೆ, ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ವ್ಯಾಲ್ಯೂ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಅಂತಂದ್ರೇನು, ಸೊ ಎಲ್ಲಿ ನಿಮ್ಮ ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಏನಿದೆ ಅದು ಲೊಕೇಟ್ ಆಗಿದೆ ಅಲ್ಲಿಯ ಮುನ್ಸಿಪಾಲಿಟಿಯ ವ್ಯಾಲ್ಯೂಯೇಷನ್ನಲ್ಲಿ ಅದರದ್ದು ರೆಂಟಲ್ ವ್ಯಾಲ್ಯೂ ಎಷ್ಟಿದೆ ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಮುನ್ಸಿಪಲ್ ವ್ಯಾಲ್ಯೂ ಆಫ್ ದ ಬಿಲ್ಡಿಂಗ್ ಏನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಫೇರ್ ರೆಂಟಲ್ ವ್ಯಾಲ್ಯೂ ಬಂದು ಆ ಏರಿಯಾದಲ್ಲಿ ಸುತ್ತಮುತ್ತ ಏನು ನಡೀತಾ ಇರುತ್ತೆ ರೆಂಟಲ್ ವ್ಯಾಲ್ಯೂ, ಅದರದ್ದು ಪ್ರಾಪರ್ಟಿ ವ್ಯಾಲ್ಯೂ ಏನು ಶೋ ಆಗ್ತಾ ಇರುತ್ತೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಈ ಎರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ವ್ಯಾಲ್ಯೂ ಏನಿದೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಏನು ಹೈಯರ್ ವ್ಯಾಲ್ಯೂ ಬಂದಿದೆ ಅದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ 1 ಅಂತ ಕನ್ಸಿಡರ್ ಮಾಡ್ಕೋಬೋದು. ದೆನ್ ಈ ಎಕ್ಸ್ಪೆಕ್ಟೆಡ್ ರೆಂಟ್ 1ನಿಂದ ನಾನೇನು ಮಾಡಬೇಕು, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ ಜೊತೆಗೆ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಅಂತ ಅಂದರೆ ಏನು, ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂಡರ್ನಲ್ಲಿ ಆ ಹೌಸ್ ಪ್ರಾಪರ್ಟಿಗೆ ಏನು ರೇಟ್ನ ಫಿಕ್ಸ್ ಮಾಡಿರ್ತಾರೆ ಅದನ್ನು ನಾವೇನು ಹೇಳ್ತೀವಿ, ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳ್ತೀವಿ. ಸೊ ಈ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಬಂದಿತ್ತಲ್ಲ ರೆಂಟು, ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ರೆಂಟ್ನ ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಲೀಸ್ಟ್ ಅಮೌಂಟ್ ಏನು ಬರುತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಈಗ ಏನು ಬಂದಿದೆ ಅಮೌಂಟ್ನ ನಾವೇನು ಹೇಳ್ತಿದ್ದೀವಿ, ಎಕ್ಸ್ಪೆಕ್ಟೆಡ್ ರೆಂಟ್ 2 ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ನೆಕ್ಸ್ಟು ಆ್ಯಕ್ಚುಲ್ ಆಗಿ ರೆಂಟ್ ಎಷ್ಟು ರಿಸೀವ್ ಮಾಡ್ತಿದ್ದಾರೆ ಟೆನೆಂಟಿಂದ ಆ ಅಮೌಂಟು. ಸೊ ಇದರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಏನು ಅಮೌಂಟ್ ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಈ ಅಮೌಂಟು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇದರಿಂದ ನಾವು ಫಸ್ಟ್ ಏನು ಮಾಡ್ತೀವಿ, ಮುನ್ಸಿಪಲ್ ಟ್ಯಾಕ್ಸ್ನ ಓನರ್ ಏನಾದರೂ ಪೇಮೆಂಟ್ ಮಾಡಿದರೆ ಮಾತ್ರ ನಾವೇನು ಮಾಡಬೇಕು, ಡಿಡಕ್ಷನ್ ತೊಗೋಬೇಕು. ಟೆನೆಂಟ್ ಪೇಮೆಂಟ್ ಮಾಡಿದರೆ ತೊಗೊಳಂಗಿಲ್ಲ. ದೆನ್ ಅನ್ರಿಯಲೈಸ್ಡ್ ರೆಂಟ್ ಏನಾದ್ರು ಇತ್ತು ಅಂದರೆ ಆ ಅಸೆಸ್ಮೆಂಟ್ ಇಯರಲ್ಲಿ 2 ಮಂತ್ಸು 3 ಮಂತ್ಸು ಏನಾದ್ರು ರೆಂಟೇ ಅಕ್ಯುಮುಲೇಟ್ ಆಗಿಲ್ಲ ಅಂಥ ಸಿಚುವೇಷನಲ್ಲಿ ಅದನ್ನು ಡಿಡಕ್ಟ್ ಮಾಡ್ಕೊಳ್ತೀವಿ. ಸೊ ಇದೆರಡು GAV ಇಂದ ಮೈನಸ್ ಆಗೋದು. ಸೊ GAV ಮೈನಸ್ ಮಾಡಿದ್ಮೇಲೆ ನನಗೇನು ಸಿಗುತ್ತೆ ಅದನ್ನು ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಡಿಡಕ್ಷನ್ ಅಂಡರ್ ಸೆಕ್ಷನ್ 24ನಲ್ಲಿ ನಾವು 2 ಡಿಡಕ್ಷನ್ ತೊಗೋತೀವಿ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನು, ಇನ್ನೊಂದು ಇಂಟ್ರೆಸ್ಟ್ ಡಿಡಕ್ಷನು. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಲ್ರೆಡಿ ಹೇಳ್ದಂಗೆ 30% ಆನ್ ಆ್ಯನ್ಯುವಲ್ ವ್ಯಾಲ್ಯೂ ಫಾರ್ ದ ಮೇಂಟೆನೆನ್ಸ್ ಪರ್ಪಸ್ಗೋಸ್ಕರ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ಇಂಟ್ರೆಸ್ಟಲ್ಲಿ ಪ್ರೀ ಅಕ್ವಿಸಿಷನ್ ಮತ್ತು ಪೋಸ್ಟ್ ಅಕ್ವಿಸಿಷನ್ನಲ್ಲಿ ಇಂಟ್ರೆಸ್ಟ್ನ ಕಂಪ್ಯೂಟ್ ಮಾಡಿ ಅದನ್ನು ಡಿಡಕ್ಷನ್ಸ್ ತೊಗೊಳ್ತೀವಿ. ದೆನ್ ಫೈನಲ್ ಆಗಿ ನನಗೇನು ಸಿಗುತ್ತೆ ಅದು ಇನ್ಕಮ್ ಫ್ರಮ್ ಲೆಟ್ಔಟ್ ಪ್ರಾಪರ್ಟಿದು ಹೌಸ್ ಪ್ರಾಪರ್ಟಿಯಿಂದ ಬಂದಿರುವಂಥ ಇನ್ಕಮ್ ಆಗುತ್ತೆ. ಬಟ್ ಅದೇ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇಸ್ ವೆರಿ ಈಸಿ, ಯಾಕೆಂದರೆ ಇಲ್ಲಿ ನಮಗೆ GAV ಕಂಪ್ಲೀಟಾಗಿ ಇಲ್ಲಾಗಿರುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರಲ್ಲ, ಓನ್ಲಿ ಕರೆಂಟ್ ಇಯರ್ದು ಇಂಟ್ರೆಸ್ಟು ಮತ್ತು ಪ್ರೀ ಅಕ್ವಿಸಿಷನ್ದು ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಮೈನಸ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಯೂಶಲಿ ಇದು ಇನ್ಕಮ್ ಅನ್ನೋಕ್ಕಿಂತ ಲಾಸ್ ಆನ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಬರುತ್ತೆ. ಸೊ ಈ ಲಾಸು 2 lakh rupeesಗೆ ರಿಸ್ಟ್ರಿಕ್ಷನ್ ಆಗಿದೆ. ಇಲ್ಲಿ ಲೆಟ್ಔಟ್ ಪ್ರಾಪರ್ಟಿಗೆ ಕಂಪ್ಯೂಟೇಷನ್ ಏನು ಫಾರ್ಮೆಟ್ನ ಅಬ್ಸರ್ವ್ ಮಾಡಿದ್ವಿ ಅದನ್ನೇ ಫಾಲೋ ಮಾಡ್ತೀವಿ. ಸಪೋಸ್ ಅಸೆಸಿಂಗ್ ನ್ಯೂ ರೆಜಿಮ್ನ ಫಾಲೋ ಮಾಡ್ತಾ ಇದ್ದರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿದು ಡಿಡಕ್ಷನ್ಸ್ ತೊಗೊಳಕ್ಕಾಗಲ್ಲ. ಅವನಿಗೆ ಕಂಪ್ಲೀಟಾಗಿ ಅದು ಕ್ಯಾಲ್ಕುಲೇಷನ್ನೇ ಬರಲ್ಲ. ಓನ್ಲಿ ಲೆಟ್ಔಟ್ ಪ್ರಾಪರ್ಟಿನ ಮಾತ್ರ ನಾವು ಕನ್ಸಿಡರ್ ಮಾಡಿ ಅದ್ರ ಮೇಲೆ ಕಾಂಪ್ಯೂಟೇಷನ್ ಮಾಡಬೇಕಾಗುತ್ತೆ. ಓನ್ಲಿ ಇನ್ಕಮ್ ಮಾತ್ರ ಕನ್ಸಿಡರ್ ಆಗುತ್ತೆ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿದು ಮ್ಯಾಕ್ಸಿಮಮ್ 2 lakh ತನಕ ಡಿಡಕ್ಷನ್ ತೊಗೊಳ್ಬೋದಲ್ಲ ಇಂಟ್ರೆಸ್ಟ್ ಆನ್ ಲೋನು, ಅದು ನಮಗೆ ನ್ಯೂ ರೆಜಿಮ್ಗೆ ಹೋದರೆ ಅವೈಲೇಬಲ್ ಆಗಲ್ಲ. ದಿಸ್ ಇಸ್ ದ ಡ್ರಾಬ್ಯಾಕ್ ಆಫ್ ನ್ಯೂ ರೆಜಿಮ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾನು ಉಳಿದ ಕಾನ್ಸೆಪ್ಟ್ಸ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.